ಸಿದ್ಧಾರೂಢ ಮಾಂ ಭಜೆ. ಪರಮಾತ್ಮನ ಕೃಪೆಯಿಂದ, ಗುರುದೇವರ ಕರುಣೆಯಿಂದ ನಾವೆಲ್ಲರೂ ಕೂಡ ಸಂಪೂರ್ಣ ಶ್ರಾವಣ ಮಾಸವನ್ನು ಕಿಂಚಿತ್ತಾದರೂ ಕೂಡ ಭಗವಂತನ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಕೂಡಿದ್ದೇವೆ. ಮನುಷ್ಯನ ಜೀವನದಲ್ಲಿ 2-3 ಮಾತುಗಳನ್ನು, ಅತ್ಯಂತ ಮೌಲಿಕವಾದ ಮಾತನ್ನು, ಕಿಮ್ಮತ್ತಿನ ಮಾತನ್ನು ಮಹಾತ್ಮರು ಹೇಳ್ತಾರೆ. ಅದು ಏನು ಹೇಳ್ತಾರೆ ಅಂತ ಕೇಳಿದರೆ, ಮನುಷ್ಯ ತನ್ನ ಜೀವನದಲ್ಲಿ ಸಂಪತ್ತಿನ ಜೊತೆಗೆ ಮನುಷ್ಯ ಪರಮಾತ್ಮನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಲಕ್ಷ್ಯ ಇಡ್ರಿ, ಸಂಪತ್ತು ಮತ್ತು ಶಿವ ಪರಮಾತ್ಮ ಇವೆರಡರಲ್ಲಿ ಒಂದು ಪ್ರಯತ್ನ ಮಾಡಿದರೆ ಸಿಗ್ತದೆ, ಒಂದು ಪ್ರಯತ್ನ ಮಾಡಿದರೂ ಸಿಗುವುದಿಲ್ಲ. ನಾವು ಭಾಳ ಕಷ್ಟಪಡ್ತೇವೆ ರೀ ಅಂತಾರೆ. ಕಷ್ಟಪಡ್ರಿ, ಕಷ್ಟಪಟ್ಟ ಮಾತ್ರಕ್ಕೆ ನಿಮಗೆ ಪರಮಾತ್ಮ ಪ್ರಪಂಚದ ವಸ್ತುಗಳನ್ನು ಕೊಡ್ತಾನೆ ಅನ್ನೋದು ನೇಮ ಇಲ್ಲ. ನಾವು ತಿಳಿಬೇಕು. ಹೇಗೆ ಈ ಬಲ್ಬ್ ಉರಿಬೇಕಾದ್ರೆ ನೆಗೆಟಿವ್ ಪಾಸಿಟಿವ್ ಎರಡೂ ಬೇಕಲ್ಲ, ಒಂದರ ಮೇಲೆ ಉರಿಯಂಗಿಲ್ಲ, ಎರಡೂ ಬೇಕು. ಹಾಗೆ ಪ್ರಪಂಚದಲ್ಲಿ ನಿಮಗೆ ಸುಖ ಶಾಂತಿ ಬೇಕಾಗಿತ್ತು ಅಂದರೆ ಎರಡು ಬೇಕು. ಏನು ಎರಡು ಅಂತ ಕೇಳಿದರೆ, ಪ್ರಯತ್ನ, ಪ್ರಾರಬ್ಧ. ನಾ ಭಾಳ ಕಷ್ಟಪಡ್ತೀನಿ ರೀ, ಕಷ್ಟಪಟ್ಟ ಮಾತ್ರಕ್ಕೇ ಬರುವುದಿಲ್ಲ, ಇದು ತಿಳ್ಕೊರಿ ನೀವು. ಅದರ ಜೊತೆಗೆ ಪ್ರಾರಬ್ಧ ಇರಬೇಕು. ಜೋ ಜಸ ಕರ್ಮ ಕರೆ ತಸ ಫಲ ಚಾಖ. ರಾಮಾಯಣದಲ್ಲಿ ಹೇಳ್ತಾರೆ ತುಳಸಿದಾಸರು, ಯಾರ್ಯಾರು ಏನೇನು ಕರ್ಮ ಮಾಡ್ಯಾರ ಕರ್ಮದಂತೆ ಅವರಿಗೆ ಫಲ ಸಿಗುತ್ತದೆ. ನಾ ಭಾಳ ನೀ ಕಷ್ಟಪಡು, ಬೇಕಾದ ಬಿಡು. ಬರೀ ಕಷ್ಟಪಟ್ಟು ಮಾತ್ರಕ್ಕೆ ಸಿಗೋದಿಲ್ಲ, ಹಣೆಬರ, ಪ್ರಾರಬ್ಧ ಇಲ್ಲ. ನಿನ್ನ ಮನಸ್ಸಿನಿಂದ ಅದು ಕರ್ತ ಮಾಡಿದ್ರು ಮನಸ್ಸಿನಿಂದ ಕೆಲಸ ಮಾಡಬೇಕು, ಭಕ್ತಿಯಿಂದ ಕೆಲಸ ಮಾಡಬೇಕು. ಒಬ್ಬರು ಮಹಾತ್ಮರಾಗಿ ಹೋಗ್ಯಾರ ಪುಣೆ ಕಡೆ, ಮದ್ರಾಸದವರು. ಅವರು ಅಲ್ಲಿ ಹೋಗಿ ಉಳಿದ್ರು ಗುಡ್ಡದಾಗ. ಮಂದಿ ಬರೋಕ್ಕೆ ಚಾಲು ಆಯಿತು. ದಾರಿಲ್ಲ, ಗುಡ್ಡದ ಮೇಲೆ कसं करायचं महाराज, काहीतरी वाट पाहिजे ना, कसं चढून यायचं, ಹೆಂಗೆ ಏರಿ ಬರಬೇಕು ಅಂತ ಎಲ್ಲರೂ ಭಾಳ ಪ್ರಯತ್ನ ಹೇಳಕತ್ತು. ಹಾಗಾದ್ರೆ ನಾಳೆ ಕೆಲಸ ಚಾಲು ಮಾಡಿರಿ ಅಂದರು. ಕೆಲಸ ಚಾಲು ಮಾಡಿ ಕೂಲಿ ಯಾರು ಕೊಡ್ಬೇಕ್ರಿ? ಕೂಲಿ ಯಾರು ಕೊಡಬೇಕು? ನೀವು ಕೆಲಸ ಮಾಡಿರಿ, ಕೂಲಿ ಬರ್ತದ ಅಂತೀರೋ. ಎಲ್ಲರೂ ಕೆಲಸ ಮಾಡಿದ್ರು, ಮಂದಿ ಬರೋರೇ ಬರೋರು. ಒಂದು 4 ಮಂದಿ ಭಕ್ತಿಯಿಂದ ಬರ್ತಿದ್ರು. ಯಾರೋ ಒಂದಿಷ್ಟು ಮಂದಿ ಏನಪ್ಪ ಅಂತ ಕೇಳಿದ್ರೆ ಬಾಜು ಯಾರೋ ಭಕ್ತಿಯಿಂದ ಬರ್ತಿದ್ರು. ಯಾರೋ ಒಂದು 4 ಮಂದಿ ಏನಪ್ಪ ಅಂದ್ರೆ ಹಾಗೆ ಒಂದಿಷ್ಟು ಕೆಲಸ ಮಾಡಿ ರೊಕ್ಕ ಕೇಳಕ್ಕೆ ಬರ್ತಿದ್ರು. ಎಲ್ಲರೂ ಭಕ್ತಿ ಇರಲಿಲ್ಲ. ನಡಿ ಮಾಡೋರು ಮಾಡಲಾರ್ದವ್ರು ಎಲ್ಲ ಹೋಗೋರು. ಒಂದು ಕಲ್ಲು ಎತ್ತವರು, ಒಂದು ಇದು ಎತ್ತವರು, ಎತ್ತಕ್ಕಿಂದ ರೊಕ್ಕ ತೊಳಕ್ಕೆ ನಿಂದ್ರವರು. ಒಮ್ಮೆ 100 ಜನ ಕೆಲಸಕ್ಕೆ ಬಂದರು. ತಂಜೆಗಳು पैसा कुठं है, पैसा नहीं है. ಅವರು ಅಡವೆ ಆಗಿರೋರು, ಪೈಸಾ ಇಲ್ಲಿ. ಕೆಲಸ ಮಾಡ್ಕೊಳ್ಳೋ ಹೊತ್ತು ಮುಣಿಗೆ ಮಂದಿ ಪಗಾರಕ್ಕೆ ಬಂದು ನಿಂದ್ರವರು. ಲೈನ್ ಮಾಡಿದವನು ಮಾಡಲಾರ್ದವನು. ಆಯಿತು, ಪಗಾರ ಕೊಡ್ತೀರವರು. ಆಗಿನ ಕಾಲಕ್ಕೆ ಏನು ರೂಪಾಯಿ 8 ಐತಿ. ಪಟ ಅವ್ರ ಹಂತ್ಯಾಗ ಒಂದು ನೀರು ಕುಡಿದಿತ್ತು. ಆ ನೀರು ಕುಡಿದ್ರೆ ಒಳಗೆ ಕೈ ಹಾಕೋರು ತಗೋನು, ಕೈ ಹಾಕೋರು ತಗೋನವ್ರು. ಎಣಸೋರು
ಯಾರಿಗೆ 2 ರೂಪಾಯಿ ಬರ್ತಿದ್ದು, ಯಾರಿಗೆ 8 ಬರ್ತಿತ್ತು, ಯಾರಿಗೆ 12 ಬರ್ತಿತ್ತು, ಯಾರಿಗೆ ಹಿಂಗ್ಯಾಕೆ ಸ್ವಾಮಿ? ನಾವು ಮುಂಜಾನೆ ಕೆಲಸ ಅವ್ರ ಜೊತೆಗೆ ಮಾಡಿದ್ದೀವಿ, ಅವರಿಗೆ 2 ರೂಪಾಯಿ ಅದ, ನನಗೆ 1 ರೂಪಾಯಿ ಅದ, ನನಗೆ 8 ಅದ. त्यांना 8 रुपये 2 रुपये मिळाले, आम्हाला 1 रुपये, त्यांना 8 मिळाले. कसं काय बरं? आम्ही सगळे 10 पासून सकाळी संध्याकाळीपर्यंत 5पर्यंत मी राबलो इथं, ನಮಗೇನು ಸಿಕ್ಕೇ ಇಲ್ಲಲ್ಲ. ಜೋ ಜಸ ಕರ್ಮ ಕರೆ ತಸ ಫಲ ಚಾಖ. ಯಾರು ಹೆಂಗೆ ಮಾಡಿರಿ ಹಂಗೆ ಸಿಗ್ತದೆ ನೋಡ್ರಿ. ಅದ್ರ ಕೈ ಹಾಕ್ತಾರೆ, ಅವ್ರು ಹೇಳ್ತಾರೆ ಕೈ ಹಾಕು ತಗೋ. ಯಾವ ಕೈ ಹಾಕ್ತಾನೆ ಅವನಿಗೆ 1 ರೂಪಾಯಿ, ಮತ್ತೊಬ್ಬ ಕೈ ಹಾಕಾನ 8 ಮತ್ತೊಬ್ಬ ಹಾಕ್ತಾನೆ 4 ಮತ್ತೊಬ್ಬ ಹಿಂಗೆ ಮಾಡ್ತಾನೆ, 1 ಪೈಸಾನೂ ಇಲ್ಲ, ಒಟ್ಟು ರೊಕ್ಕ ಸಿಗ್ತಿದ್ದಿಲ್ಲ. ಹಿಂಗೆ ಹಾಕಿದ್ರೆ ಸ್ವಾಮಿ ಯಾರು ಹೆಂಗೆ ಮಾಡಿ ಹಂಗೆ ಸಿಗ್ತದೋ? ಯಾವ ಮನಸ್ಸೇ ಮಾಡ್ಯಾನ ಅವನಿಗೆ 2 ರೂಪಾಯಿ, ಯಾವ ಅರ್ಧ ಮನಸ್ಸು ಮಾಡ್ಯಾನ 1 ರೂಪಾಯಿ, ಯಾವ ಗಿರ್ದ ಮಾಡ್ಯಾನ 8 ಯಾವ ಬಂದು ಸುಮ್ಮ ಕುಂತವ್ರ ಜೊತೆ ಕುಂತು ತಿರುಗಾಡಿ ಹೋಗ್ಯಾನ ಅವನಿಗೆ ಪಗಡ್ ಚಂತಾನ ಕೈ ಹಾಕಿದ್ರೆ ಏನು ಸಿಗ್ತಿದ್ದಿಲ್ಲ. ಇದು ಜಗತ್ತಿನ ನಿಯಮದ. ಪರಮಾತ್ಮ ಹಿಂಗದಾನ. ಯಾರು ಏನು ಮಾಡ್ತೀರಿ ಅದು ಕೊಡ್ತಾನ ಪರಮಾತ್ಮ. ಜೋ ಜಸ ಕರೆ ತಸ ಫಲ ಚಾಖ. ಯಾರ್ಯಾರು ಹೆಂಗೆ ಮನಸ್ಸಿನಿಂದ ಮಾಡ್ತೀರಿ ನೀವು ಅಂತಿರ್ಬೇಕು. ಯಾರಿಗೆ ಗೊತ್ತಿಲ್ಲ ಬಿಡೋದು, ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತ, ನಿನಗರೆ ಗೊತ್ತದೇ ಇಲ್ಲ, ಯಾರಿಗೆ ನಿನಗರೆ ಗೊತ್ತೋದಿಲ್ಲ ನಾ ಹಿಂಗೆ ಮಾಡಕತ್ತೀನಿ ಅಂತ. ನಿನಗೆ ಗೊತ್ತದಂದ್ರೆ ಪರಮಾತ್ಮ ಗೊತ್ತಿರಂಗಿಲ್ಲ. ನೀ ಮೂರ್ಖ ಮನುಷ್ಯ, ಅಜ್ಞಾನಿ ಮನುಷ್ಯ, ನಿನಗೆ ಗೊತ್ತದಂದ್ರೆ ಪರಮಾತ್ಮ ಗೊತ್ತಿರಂಗಿಲ್ಲ. ಮನದೊಳಗೆ ಶಿವತಾನೆ ಮನೆ ಮಾಡಿಕೊಂಡಿ ಅಂತ ಪುಣ್ಯಾತ್ಮರೇ ಶಾಸ್ತ್ರ ಮೇಲೆ ಮೇಲೆ ಹೇಳ್ತದೆ, ಮನಸ್ಸಾಕ್ಷಿಯಾಗಿ ಕೆಲಸ ಮಾಡು. ಮನಸ್ಸಾಕ್ಷಿ ಅಂದ್ರೆ ಪರಮಾತ್ಮನ ಸಾಕ್ಷಿ. ಒಳಗೆ ಮನದಾಗೆ ಪರಮಾತ್ಮದನ ಅಲ್ಲ. हृदय अर्जुन तिष्ठामि, अर्जुन मैं तेरे हृदय में हूँ, यंत्रारूढ़ानि माया. बिना ड्राइवर के जैसे गाड़ी नहीं चलती है वैसे बिना भगवान से ये गाड़ी भी नहीं चलती है. ಈ ಶರೀರ ನಡೆಯಂಗಿಲ್ಲ, ಪರಮಾತ್ಮ ಅದನ್ನದ್ರೊಳಗೆ. ಪರಂತು ನಮ್ಗೆ ಗೊತ್ತಿಲ್ಲ ಪರಮಾತ್ಮ ಇಲ್ಲ ಅಂತ. ಇಲ್ಲ, ವಿಮಾನ ಮೇಲೆ ಹಾರ್ತದ ನೋಡ್ರಿ, ಇಲ್ಲ ಅದರ ಒಳಗೆ ಡ್ರೈವರ್ ನೋಡಿರಿ? ನೋಡಿಲ್ಲ. ಹಾರಕತ್ತೆ ಅಂದ್ರೆ ಒಬ್ಬ ಡ್ರೈವರ್ ಅದನ್ನೆಲ್ಲ ಮೇಲೆ. ಹಾಗೆ ಈ ಶರೀರ ಇಷ್ಟೆಲ್ಲ ನೋಡ್ತದೆ, ಕೇಳ್ತದೆ, ಆಡ್ತದೆ, ಮಾಡ್ತದೆ, ಹೋಗ್ತದೆ, ಬರ್ತದೆ, ಡ್ರೈವರ್ ಇಲ್ಲೇ ಇರ್ತದೆ. ಪರಮಾತ್ಮ ಹೇಳ್ದ, ನಾ ಡ್ರೈವರ್ ಇದ್ದೀನಿ. ಹೃದಯ ಅರ್ಜುನ ತಿಷ್ಠಾಮಿ ಬ್ರಹ್ಮ ಎನ್ನು ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ಹೇಗೆ ಡ್ರೈವರ್ ಯಂತ್ರದ ಮೇಲೆ ಕೂತು ಗಾಡಿ ಮೇಲೆ ಕೂತು ನಡೆಸ್ತಾನೆ, ಹಾಗೇನಪ್ಪ ಅಂದ್ರೆ ಹೋಗ್ತಾನ. ನೀ ಜೀವ ಹಿಂದೆ ಕುಂತಿರ್ಬೇಕು, ಮಾಲಕ್ ಡ್ರೈವರ್ ಅದನ್ನು, ಪರಮಾತ್ಮ ಅದಾನ. ಇಲ್ರಿ ಸ್ವಾಮಿಗಳ ಪರಮಾತ್ಮ ಇದ್ರೆ ಕೆಟ್ಟದಾರಿಗೆ ಯಾಕೆ ಹೋಯ್ತಾನೆ? ನಮಗೆ ಗುಡಿ ತರಬೇಕು, ಥಿಯೇಟ್ರಕ್ಕೆ ಯಾಕೆ ಹೋಯ್ತಾನೆ? ಮಠಕ್ಕೆ ತರಬೇಕು, ಚಾದಂಗಡಿಗೆ ಯಾಕೆ ಹೋಯ್ತಾನೆ? ಅವನು ತಪ್ಪಿಲ್ಲಪ್ಪ. ಮಾಲಕ್ ಹೆಂಗೆ ಹೇಳ್ತಾನ ಹೋಯ್ತಾನವ, ಮಾಲಕ್ಕೆ ಹೇಳ್ದಂಗೆ ಹೋಯ್ತಾನವ. ಇದು ದೇಹಕ್ಕೆ ಜೀವ ಅದನ, ಜೀವ. ಪರಮಾತ್ಮ ಡ್ರೈವರ್ ಅದನ, ನೀ ಹೇಳ್ದಂಗೆ ಮಾಡ್ತಾನವ. ನೀ ಒಯ್ಯ ಮನೆಗೆ ಶರಿ ಅಂಗಡಿ ಹೋಯ್ತಾನ, ಗುಡಿಗೆ ತರ್ತಾನೆ. ಪರಂತು ಮಾಲಕ ಚಲೋ ಇರ್ಬೇಕ್ರಿ. ಮಾಲಕ ಚಲೋ ಇರ್ಬೇಕು. ಇಲ್ಲ ಇಲ್ಲಿಗೆ ಹೋಗ್ಬೇಡ, ಸೀದಾ ಮಡಕೆ ತೊಗೊಂಡು ನಡಿ, ಸೀದಾ ಗುಡಿಗೆ ನಡಿ ಅಂತ ಹೇಳಿದ್ರೆ ತೊಗೊಂಬರ್ತಾನವ. ಪರಮಾತ್ಮ ಅಂತ ನಾ ಡ್ರೈವರ್ ಕೆಲಸ ಮಾಡ್ತೀನಿ, ನೀ ಶರೀರದ ಮಾಲಕ್ಕೆ ನೀ ಇದ್ದಿ, ನೀ ಸ್ವಲ್ಪ ಚಲೋ ಇದ್ದಿ ಅಂದ್ರೆ ನಾ ಬರೋಬ್ಬರು ಒಯ್ದು ಮುಟ್ಟಿಸ್ತೀನಿ ನಿನಗೆ. ನೀನೇ ಸರಿ ಇಲ್ಲ ಅಂತಂದ್ರೆ ನೀ ಶರಿ ಅಂಗಡಿ ಹೊಡಿತೀನ, ಹೋಟೆಲ್ಗೆ ಹೊಡಿತೀನ, ಮಠಕ್ಕೆ ನಡಿ ಕರ್ಕೊಂಬರ್ತೀನ. ಅದಕ್ಕೆ ಪುಣ್ಯಾತ್ಮರೇ ಲಕ್ಷಡ್ರಿ, ಜಗತ್ತಿನೊಳಗೆ ನಾವೆಲ್ಲ ಮಾಡಿ ದೇವ್ರ ಮೇಲೆ ಹಾಕ್ತೇವೆ. ತಪ್ಪಲ್ಲ, ನೀವು ಹೇಳ್ದಂಗೆ ದೇವ್ರು ಮಾಡ್ಯಾನ, ದೇವ್ರ ಕಡೆ ತಪ್ಪಿಲ್ಲ. ನೀವು ಹೇಳಿರಿ ಅಂತ ಮಾಡ್ಯಾನವ, ಕರ್ಕೊಂಬಂದ ನಾವು ಪರಮಾತ್ಮ. ಅದಕ್ಕೆ ಹೇಳ್ತಾರೆ ಶಾಸ್ತ್ರದೊಳಗೆ, ಮೊಟ್ಟ ಮೊದಲ ಮಹಾತ್ಮರು ದೇವರಾಗಬೇಕಂತೇವಿ, ಸುಖಿ ಆಗ್ಬೇಕಂತೇವಿ, ಸ್ವಂತರಾಗಬೇಕಂತೇವಿ, ಎಲ್ಲ ನಮ್ಮ ಇಚ್ಛಾ ಅದ, ಕೆಲಸ ಇಲ್ಲ. ಗೋಲ್ಡ್ ಮೆಡಲಿಸ್ಟ್ ಆಗ್ಬೇಕಂತ ನಾ ಪುಸ್ತಕ ಕೈಯಾಗಿ ಹಿಡಿಯಂಗಿಲ್ಲ.
ಫಸ್ಟ್ ಕ್ಲಾಸ್ ಬರಬೇಕಂತ ನಾವು ಓದಂಗೆ ಇಲ್ಲ. ಬರೀ ಫಸ್ಟ್ ಕ್ಲಾಸ್ ಬರ್ತೇವೆ ಅಂದ್ರೆ ಬರ್ತಾನೇನು? ಕಣ್ಣಾಗಿ ಎಣ್ಣೆ ಹಾಕ್ಕೊಂಡು ಓದಬೇಕು, ಪ್ರಯತ್ನ ಪಡಬೇಕು, ಅಂದ್ರೆ ಫಸ್ಟ್ ಕ್ಲಾಸ್ ಬರ್ತಾನೆ. ನಮ್ಮೆಲ್ಲರ ಇಚ್ಛಾನೂ ಅದ, ದೇವ್ರು ನಮ್ಮ ಮೇಲೆ ಕೃಪಾ ಮಾಡ್ಬೇಕ್ರಿ, ನಾವು ಸುಖಿ ಇರ್ಬೇಕ್ರಿ, ನಾವು ಶಾಂತಿ ಇರ್ಬೇಕ್ರಿ ಅಂತ ಅಂತೇವಿ. ಶಾಂತಿ ಕೆಲಸ ಮಾಡೋಂಗಿಲ್ಲ, ಕೃಪಾ ಮಾಡೋ ಕೆಲಸ ಮಾಡೋಂಗಿಲ್ಲ, ಎಂದೂ ದುಡ್ಯಕ್ಕೆ ತಯಾರಿಲ್ಲ. ನಾವು ಸಾಹುಕಾರ ಆಗಬೇಕು, ಶ್ರೀಮಂತ ಆಗಬೇಕು ಅಂತ ನಾವು ಅಂತೇವೆ. ಇದು ತಪ್ಪದ ಶಾಸ್ತ್ರದೊಳಗೆ. ಮನುಷ್ಯನ ಜೀವನದಲ್ಲಿ ನೇಮದ ಒಂದು. ಮನುಷ್ಯರಂತ ಯಾರಿಗೆ ಅನ್ಬೇಕು ಅದು ಗೊತ್ತಾ? ಮನುಷ್ಯರಂತ ಯಾರಿಗೆ? ಕೈಯ ಕಾಲ ಇದ್ರೆ ಮನುಷ್ಯರ, ಕೈಯ ಕಾಲಿದ್ರೆ ಮನುಷ್ಯರು ಅಲ್ಲ. ಅದಕ್ಕೆ ಶಾಸ್ತ್ರದಾಗ ಮೂರ್ನಾಲ್ಕು ನರ ಆಕೃತಿ, ನರ ವಿಕೃತಿ. ಹೆಂಗದ ನೋಡ್ರಿ? ಆಕೃತಿ ನರ ಅದ, ವಿಕೃತಿ ಇದ್ರೆ ಅರೆ ಹೊಲದಾಗ ಬೆಂಚ್ ಅಂತ ಹಾಕಿರ್ತಾರೆ ನೋಡಿದಿಲ್ಲ ಹೊಡ್ಯಕ್ಕೆ, ದನಗಳು ಓಡ್ಸೋಕೆ, ಕಾಯಿಗೆ ಓಡ್ಸೋಕೆ ಮನುಷ್ಯರಂಗೆ ಮಾಡಿ ಇಟ್ಟಿರ್ತಾರೆ. ಮನುಷ್ಯ ರಂಗದ, ಮನುಷ್ಯರ ಕೆಲಸ ಏನು ಮಾಡ್ತದು? ಏನು ಮಾಡೋಂಗಿಲ್ಲ. ಹಂಗೆ ನಾವು ಮನುಷ್ಯರಂಗೆ ಇದ್ದೇವೆ. ಹೊಲದಾಗ ಬೆಚ್ಚ ಹೆಂಗೆ ಇರ್ತದೆ ಹಂಗೆ ನಾವು ಮನುಷ್ಯರಂಗಿದ್ದೇವೆ, ಮನುಷ್ಯರ ಅಲ್ಲ, ಮನುಷ್ಯರ ಅಲ್ಲ. ನಾವು ಏನಿದ್ದೇವೆ ಅಂತ ಕೇಳಿ ನರ ಆಕೃತಿ ಅದ, ನರ ಆಕೃತಿ ಅದ. ಮನುಷ್ಯರ ರೂಪ ಅದ. ಮನುಷ್ಯರಂಗೆ ಚಿತ್ರ ತೆಗಿತಾರೆ, ಮನುಷ್ಯರಂಗೆ ಮೂರ್ತಿ ಮಾಡ್ತಾರೆ, ಮನುಷ್ಯರಲ್ಲದು. ಮನುಷ್ಯರು ವ್ಯವಹಾರ ಬಂದವ್ರಿಗೆ ಬರೋಣಂಗಿಲ್ಲ, ಹೋಗೋರಿಗೆ ಹೋಗೋಣಂಗಿಲ್ಲ, ಕುಂಡ್ರಂಗಿಲ್ಲ, ಉಂಡ್ರಂಗಿಲ್ಲ. ಅದೇನು ಮನುಷ್ಯ ಅಂತಾರೆ ಅದಕ್ಕೆ? ಮನುಷ್ಯನ ವ್ಯವಹಾರ ಮಾಡಬೇಕು ಮನುಷ್ಯ. ಹಾಗೆ ನಮಗೆಲ್ಲರಿಗೆ ಮನುಷ್ಯ ಅಂತಾರೆ. ಮನುಷ್ಯ ಅಂತ ಯಾರಿಗೆ ಅನ್ನಬೇಕು? ಮಾನಂ ವಹತಿ ಇತಿ ಮಾನವ. ಮನುಷ್ಯ ಅಂತ ಯಾರಿಗಂತಾರೆ? ಬರೀ ಅಂಗಿ ಚೊಣ್ಣಿ ಧೋತರ ಸೀರೆ ಉಟ್ಕೊಂಡ್ರೆ ಮನುಷ್ಯ ಅನ್ನಂಗಿಲ್ಲ ರೀ. ರಾಕ್ಷಸ ಅಂದಾರ, ಪಿಶಾಚಿ ಅಂದಾರ, ಅಂದಾರಿಲ್ಲ. ರಾವಣ ಮನುಷ್ಯನಂಗೆ ಇದ್ದ, ರಾಕ್ಷಸ. ದುರ್ಯೋಧನ ಇದ್ದ, ಪಿಶಾಚಿ. ಬಹಳ ಮಂದಿ ಇರ್ತಾರೆ. ಆಕೃತಿ ಅಲ್ಲ, ಮನುಷ್ಯನ ಆಕೃತಿ ಇರ್ತದೆ, ಪರಂತು ಅವ ಮನುಷ್ಯ ಅನಿಸ್ಕೊಳಂಗಿಲ್ಲ. ಭಾಳ ಮಂದಿ ಮನುಷ್ಯನಂಗೆ ಅದಾರ. ಕೈ ಅದಾವ ಅಲ್ಲ, ಕೈ ಅದಾವ ಎಂದೂ ಜಪ ಮಾಡಿಲ್ಲ, ಕೈ ಅದಾವ ಎಂದೂ ದಾನ ಮಾಡಿಲ್ಲ, ಬಾಯಿ ಅದ ಎಂದು ಶಿವನಾಮ ಸ್ಮರಣೆ ಮಾಡಿಲ್ಲ, ಕಾಲದವ ಎಂದು ಗುಡಿಗೆ ಮಠಕ್ಕೆ ಹೋಗಿಲ್ಲ, ಕಣ್ಣದವ ಪರಮಾತ್ಮ ಎಂದೂ ನೋಡಿಲ್ಲ. ಇವ್ರಿಗೆ ಏನಂತಾರೆ? ಆಕೃತಿ ಅದ. ಬೆಂಚ್ ಇದ್ದಂಗೆ ಹೋಟೆಲ್ ಮುಂದೆ ಏನಪ್ಪ ಸೀರೆ ಅಂಗಡಿ ಮುಂದೆ ಮೂರ್ತಿ ಮಾಡಿ ಇಟ್ಟರಲ್ಲ, ಹಂಗೆ ನೀನು ಆಕೃತಿ ಇದ್ದಿ, ನೀನು ಮನುಷ್ಯ ಅಲ್ಲ, ಮನುಷ್ಯ ಅಲ್ಲ. ಇನ್ನು ಕೆಲವೊಬ್ರು ಆಕೃತಿ ಚಲೋ, ಕೆಲವೊಂದು ವಿಕೃತಿ ಇರ್ತಾವೆ. ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ಕಾಣ್ತಾನೆ, ಪರಂತು ದನ ಇದ್ದಂಗೆ ಇರ್ತಾನ, ಪ್ರಾಣಿ ಇದ್ದಂಗೆ ಇರ್ತಾನೆ. ಅಂಥವ್ರಿಗೆ ವಿಕೃತಿ ಅಂತಾರೆ. ಅದು ಆಕೃತಿ ಅಲ್ಲ, ಇದು ವಿಕೃತಿ. ವಿಕೃತಿ ಮನುಷ್ಯ ಅಂತ ಕರಂಗಿಲ್ಲ. ಶಾಸ್ತ್ರ ಹೇಳ್ತಾರೆ ವಿಕೃತಿ ಇರಬಾರ್ದು, ವಿಕಾರ ಇರಬಾರ್ದು. ರಾವಣ ಮನುಷ್ಯನಂಗೆ ಇದ್ದ, ದುರ್ಯೋಧನ ಮನುಷ್ಯನಂಗೆ ಇದ್ದ. ಎಷ್ಟು ನೀಚ ಕೆಲಸಗಳು ರಾಕ್ಷಸರು ಮನುಷ್ಯರಂಗೆ ಇದ್ದರು. परंतु मनुष्य का व्यवहार उसके पास नहीं. आकृति मनुष्य का है, मन विकृति है. मन विकृति है, उसको आदमी नहीं बोलते हैं. ಏನಂತೇವನು? ದನ ಇದೆಯೇನು, ಕತ್ತಿದೆಯೇನು, ಏನು ಕ್ವಾಣ ಇದೆಯೇನು? ಮನುಷ್ಯ ಹೀಗ್ಯಾಕೆ ಬೈತೀರಿ? ನಿಮ್ಮ ಎದುರಿ ನಿಂತಾನ ಮನುಷ್ಯ, ಪರಂತು ಅವನ ಹೆಸರು ಗೊತ್ತದ, ಕಲ್ಲಪ್ಪ ಮಲ್ಲಪ್ಪ ಭೀಮಪ್ಪ ಅಂತ. ಮತ್ತು ಮನುಷ್ಯ ಇದೆಯೇನು, ದನ ಇದೆಯೋ, ಏನು ಕ್ವಾಣ ಇದೆಯೇನು, ಏನು ಕತ್ತಿದೆಯೇನು ಅಂತೀರಂದ್ರೆ ಏನು? ಮನುಷ್ಯನ ವಿಕೃತಿ ಆಯಿತು, ಮನುಷ್ಯನ ವಿಕೃತಿ ಆಯಿತು. ಕೆಲವೊಬ್ರು ಹೀಗಿರ್ತಾರೆ, ಮನುಷ್ಯ ಇದ್ದಂಗೆ ಇರ್ತಾರೆ ನೋಡಿ, ಅದಕ್ಕೆ ಪ್ರಕೃತಿ ಅಂತಾರೆ. ಅಂದ್ರೇನು? ಅವ್ರು ಹೆಂಗದ ರೀ ಸಾವುಕಾರ? ಭಾಳ ಚಲೋ ಅದ ರೀ, ಭಾಳ ಚಲೋ ಅದಾರ. ಯಾರಿಗೆ ಅನ್ನಂಗಿಲ್ಲ, ಯಾರಿಗೆ ಬೈಯಂಗಿಲ್ಲ, ಯಾರ ಕಡೆಯಿಂದ ಬಯಸ್ಕೊಳಂಗಿಲ್ಲ, ಯಾರಿಗೆ ಕೊಡಂಗಿಲ್ಲ, ಯಾರು ತೊಡಂಗಿಲ್ಲ, ಮಠಕ್ಕೆ ಹೋಗಂಗಿಲ್ಲ, ಎಲ್ಲಿಗೆ ಹೋಗಂಗಿಲ್ಲ. ಇವನಿಗೆ ಏನಂತೀರಿ?
ಯಾರಿಗೆ ಕೇಳಂಗಿಲ್ಲ, ಯಾರ್ದು ಕೇಳಂಗಿಲ್ಲ, ಯಾರಿಗೆ ಅನ್ನಂಗಿಲ್ಲ, ಯಾರ ಕಡೆ ಅನಿಸ್ಕೊಳಂಗಿಲ್ಲ, ಯಾರಿಗೆ ಕೊಡಂಗಿಲ್ಲ, ಯಾರಿಗೆ ತೊಗೊಳಂಗಿಲ್ಲ. ಇವ್ರಿಗೆ ಮನುಷ್ಯರು ಅಂತೀರಿ, ಏನಂತೀರಿ? ಇವು ಕಲ್ಲು ಅನ್ಬೇಕು. ಇವು ಕಲ್ಲು ಯಾರಿಗಾರು ಕೊಟ್ಟೋದೇನು ರೀ? ಅರೆ ಮನುಷ್ಯ ಅದಕ್ಕೆ ಮಾಡ್ಯಾರ, ಕೊಡೋಕ್ಕೆ ಮಾಡ್ಯಾರ, ತೊಗೊಳಕ್ಕೆ ಮಾಡ್ಯಾರ. ಎಲ್ಲಿ ಕೊಡಬೇಕು, ಏನು ಕೊಡಬೇಕು, ಕೇಳೋಕ್ಕೆ ಮಾಡ್ಯಾರ. ಏನು ಕೇಳಬೇಕು, ಏನು ಕೊಡಬೇಕು, ಎಲ್ಲಿ ಕೊಡಬೇಕು, ಏನು ಮಾಡಬೇಕು ಅನ್ನೋದಕ್ಕೇ ಮನುಷ್ಯ ಮಾಡ್ಯಾರ. ಏನೂ ಮಾಡೋಂಗಿಲ್ಲ, ಏನೂ ಕೇಳಂಗಿಲ್ಲ, ಎಲ್ಲಿ ಹೋಗಿಲ್ಲ. ಅದು ಕಲ್ಲು ಎಲ್ಲಿ ಹೋಗಿಲ್ಲ, ಅದು ಅಲ್ಲೇ ಕುಂತಿರುತ್ತೆ. ನೀನು ಕಲ್ಲು, ಮನುಷ್ಯ ಅಲ್ಲ, ನೀ ಕಲ್ಲಿದ್ದಿ, पाषाण. कुछ न करने वाला आदमी नहीं है, न सुनता है, न बोलता है, न देता है, न लेता है. बहुत अच्छा नहीं, पत्थर है वो. पत्थर किसी को न बोलता, न किसी को कहता है, किसी का न लेता है, किसी को न, वो पत्थर है. आदमी पत्थर नहीं है. तो रे आदमी कुछ करने के लिए है, आदमी कुछ सुनने के लिए है, आदमी कुछ देखने के लिए है, आदमी कुछ जाने के लिए है. ये कुछ भी नहीं करता तो पत्थर है ना. पत्थर है, न किसी का सुनता है, न किसी जाता है, कहीं आता, कुछ भी नहीं है. ಕಲ್ಲಿದ್ದೀರಿ, ಮನುಷ್ಯರಿದ್ದೀರಿ. ಅವ್ರು ಭಾಳ ಚಲೋ ಅದ ರೀ. ಯಾರಿಗೆ ಅನ್ನಂಗಿಲ್ಲ ರೀ, ಯಾರಿಗೆ ಅಣಸೋಂಗಿಲ್ಲ ರೀ, ಯಾರಿಗೆ ಕೊಡಂಗಿಲ್ಲ ರೀ, ಯಾರ್ದು ತೊಗೊಳಂಗಿಲ್ಲ ರೀ. ಗೋಡೆ ಹಾಕಿ ಕಟ್ರಿ ಅವು ಕಲ್ಲವು, ಮನುಷ್ಯರಲ್ಲವು. ಅವಕ್ಕೆ ಮನುಷ್ಯರಂತಾರೆ. ಕುಡೋದು ತೊಗೊಳೋದಕ್ಕೆ ಮನುಷ್ಯರಂತಾರೆ, ಆಡೋದು ಅನಿಸ್ಕೊಳ್ಳೋಕೆ ಮನುಷ್ಯರಂತಾರೆ. ಚಲೋ ಅನಿಸ್ಕೋರಿ, ಚಲೋ ಮಾತಾಡ್ರಿ, ಚಲೋದು ನೋಡ್ರಿ, ಚಲೋ ಕಡೆ ಹೋರಿ. ಇದು ಮನುಷ್ಯನ ಕೆಲಸ ಅದ. ಏನೂ ಮಾಡಲಾರ್ದು ಮನ್ಯಾಗ ಕುಡ್ರೋದು ಮನುಷ್ಯ ಅನ್ನಂಗಿಲ್ಲ ಅವನಿಗೆ. ಕಲ್ಲಂತಾರೆ, ಕಲ್ಲ. ಮನುಷ್ಯ ಕಲ್ಲಾಕ ಕುಂತಿಲ್ಲ ತಮ್ಮ, ಮನುಷ್ಯ ಪರಮಾತ್ಮ ಆಗಕ್ಕದ. ಕಲ್ಲಾಕ ಮನುಷ್ಯ ಆಗಿಲ್ಲ, ಪರಮಾತ್ಮ, ಭಗವಂತ, ಸಂತ, ಮಹಾತ್ಮ ಆಗಕ್ಕೆ ಇದು ಕೊಟ್ಟದ ಶರೀರ. ಅದನ್ನ ಬಿಟ್ಟು ಏನು ಮಾಡೋಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ, ಏನು ಅದು ಕಲ್ಲಿದ್ದು ಮನುಷ್ಯ ಅಲ್ಲ. ಅದಕ್ಕೆ ಮಹಾನುಭಾವರು ನಮಗೆ ಹೇಳ್ತಾರಪ್ಪ ಅಂದ್ರೆ ಮನುಷ್ಯ ಹೆಂಗಿರಬಾರ್ದು, ಮನುಷ್ಯ ರಾಕ್ಷಸ ಆಗಬಾರ್ದು. ರಾಕ್ಷಸ ಅಂದ್ರೆ ಅರ್ಥ ಏನು ಗೊತ್ತದ ರೀ? ತನ್ನ ಹಿತಕ್ಕಾಗಿ ಇನ್ನೊಬ್ಬರನ್ನು ದುಃಖ ಕೊಡುವವರು ರಾಕ್ಷಸರು. ನಮ್ಮ ಚಲೋ ಆದ್ರೆ ಆಯ್ತು ರೀ, ಮಂದಿ ತೊಗೊಂಡು ನಾವೇನು ಮಾಡೋಣ ರೀ? ಏನು ಜಗತ್ತಿನ ಸುಧಾರಿಸಕ್ಕೆ ಹುಟ್ಟಿದ್ದೇವೆ ನಾವು? ಎರಡು ಚಂದ ಹೇಳ್ತಾರೆ ರೀ, ಜಗತ್ತಿನ ಸುಧಾರಿಸಕ್ಕೆ ನಾವು ಹುಟ್ಟಿದ್ದೇವೆ. ನಾವು ಚಲೋ ಉಳ್ಕೋ ಇರಲ್ರಕ ಸಾಯಲ್ರಕ. ಇವ್ರಿಗೆ ಮನುಷ್ಯರಂತಾರೆ ರೀ. ಪರೋಪಕಾರಾರ್ಥಂ ಇದಂ ಶರೀರಂ. ಪ್ರಾಣಿ ಅಂಥವು ಸಹಾಯ ಮಾಡ್ತಾವೋ, ದನದಂಥವು ಹುಲ್ಲು ತಿಂದು ಬೈದು ನಿನಗೆ ಹಾಲು ಕೊಡ್ತಾವೋ. ನೀ ದನದಕ್ಕಿಂತ ಕಡೆ ಇದ್ದಿ. ದನ ಎಲ್ಲೇ ಮೇಯ್ತಾವ ಬಂದು ಹಾಲು ಕೊಡ್ತಾವ, ನಿನಗೆ ಮರಿ ಕೊಡ್ತಾವ, ನಿನ್ನ ಮನೆ ಮಾಡ್ತಾವ. ಬರೋದು ದನ ಅದಕ್ಕಿಂತ ಕಡೆ. ಮನುಷ್ಯನ ಜೀವನದಲ್ಲಿ ಏನಾರೇ ಮಾಡಬೇಕು, ಏನಾರು ಕೊಡಬೇಕು, ಏನಾರು ಕೇಳಬೇಕು. हम पशु नहीं है, पशु भी देता है, लेकिन मनुष्य कुछ नहीं करता, कुछ नहीं बोलता, कहीं जाता नहीं. ये आदमी का लक्षण नहीं है. ಇವನಿಗೆ ಮನುಷ್ಯ ಅಂತ ಕರಂಗಿಲ್ಲ. ಮನುಷ್ಯ ಅಂದ್ರೆ ಏನು? ಪರಮಾತ್ಮ ಯಾಕೆ ಕೊಟ್ಟನು ಇವೆಲ್ಲ? ಕೈಲೇ ಕೊಡಕ್ಕೆ ಕಲೀರಿ, ಕಣ್ಣಿಲೆ ನೋಡಕ್ಕೆ ಕಲೀರಿ, ಬಾಯಿಲೆ ಚಲೋ ಮಾತಾಡಕ್ಕೆ ಕಲೀರಿ, ಕಾಲಿಲೆ ಮಂದಿರ ದೇವ್ರ ಗುಡಿ ಹೋಗಕ್ಕೆ ಕಲೀರಿ, ಮನುಷ್ಯನಿಂದ ಪರಮಾತ್ಮ ನೆನೆಸರಿ. ಇವು ಮಾಡೋಕ್ಕೆ ಬರಂಗಿಲ್ಲ. ಇವು ಯಾವ ಪ್ರಾಣಿಗಳಿಗೆ ದನ ಮಾಡ್ತಾವ? ಯಾವ ಮಾಡೋಕ್ಕೆ ಬರಂಗಿಲ್ಲ. ಅವು ಯಾವ ಮಾಡೋಕ್ಕೆ ಬರಂಗಿಲ್ಲ ಅಂತೇಳಿ ನಿನಗೆ ಮಾನವ ಅಂದಾರ. ನಿನಗೆ ಮಾನವ ಅಂದಾರ. ಮರ್ಯಾದೆ ಇರೋವನಿಗೆ ಮಾನವ ಅಂತಾರೆ. ಮರ್ಯಾದೆ ಬಿಟ್ಟ ಅಂದ್ರೆ ದನ ಅಂತಾರೆ, ಕತ್ತೆ ಅಂತಾರೆ, ಕುದುರೆ ಅಂತಾರೆ, ಕ್ವಾಣ ಅಂತಾರೆ. ಲಕ್ಷ್ಯ ಇಡ್ರಿ, ಆ ಮರ್ಯಾದೆ ನಮಗೆ ಇರಬೇಕಿಲ್ಲ. ಏನು ಮರ್ಯಾದೆ? ಮನುಷ್ಯನಾಗ ಹುಟ್ಟಿಯೋ ದಿನ ಪರಮಾತ್ಮ ನೆನೆಸು, ಮನುಷ್ಯನಾಗ ಹುಟ್ಟಿಯೋ ದಿನಂಪ್ರತಿ ದಾನ ಮಾಡೋದು, ಮನುಷ್ಯ ಹುಟ್ಟಿದೆಯಪ್ಪ ಅಂತ ದಿನಂತ ಪರಮಾತ್ಮನ ಸೇವಾ ಮಾಡೋದು. ಇದು ಮನುಷ್ಯನ ಕೆಲಸದ, ಮತ್ತಾರಿಗೆ ಮಾಡೋಕ್ಕೆ ಬರಂಗಿಲ್ಲ. ಇದು ಈ ಪರಮಾತ್ಮ ದೇಹ ಕೊಟ್ಟ ಇದಕ್ಕೆ ಚಲೋ ಇಡ್ರಿ. ಒಳಗೆ ಏನು ತುಂಬಿರಿ? ರಾಗ, ದ್ವೇಷ, ಬೇಡ, ಲೋಭ. ಛೇ, ಮನುಷ್ಯ ಅಂತಾರೆ ಇದಕ್ಕೆ. ಪರಮಾತ್ಮ ದೇಹ ಕೊಟ್ಟುದು ಜ್ಞಾನ ಪಡ್ಕೊಳ್ಳೋಕೆ. ಮನೆ ಅಂದರೆ ಬೆಳಕಿರ್ಬೇಕು ರೀ, ಕತ್ತಲಿರಬಾರ್ದು. ಕತ್ತಲಿದ್ದರೆ ಹುಳ ಹುಟ್ಟಿ ಬರ್ತಾವ. ಕತ್ತಲಿತ್ತು ಅಂದರೆ ಎಲ್ಲನೂ ಬರ್ತಾವೆ. ಕಳ್ಳರು ಬರ್ತಾರೆ. ದೀಪ ಹಚ್ಚಿದ್ರೆ ಕಳ್ಳರು ಬರೋಂಗಿಲ್ಲ, ಬೆಳಕಿದ್ರೆ ಕಳ್ಳರು ಬರೋಂಗಿಲ್ಲ. ಕತ್ತಲೆ ಆಯ್ತು ಅಂದ್ರೆ ಕಳ್ಳರು ಬರ್ತಾರೆ. ಅಂಧೇರೆ ಮೇ ಚೋರ್ ಭೀ ಆತೆ ಹೈ,
कीड़े भी आते हैं, सांप भी आते हैं, काट जाते हैं, मर जाओगे। अरे कभी हमेशा उजाला होना चाहिए, ಪ್ರಕಾಶ ಮಾಡಿರಿ, ಅದು ಪ್ರಕಾಶ ಇರಬೇಕು ಅದಕ್ಕೆ. ಅಂದ್ರೆ ಪರಮಾತ್ಮ ಅಂಥವ್ರಿಗೆ ಏನಪ್ಪ ಅಂದ್ರೆ ಕೃಪಾ ಮಾಡ್ತಾನೆ. ನಾ ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ಬಹಳ ಸಾಮ್ರಾಟ ಚಕ್ರವರ್ತಿ ಇದ್ದ ರಾಜ. ವಯಸ್ಸು ಆಯಿತು ರಾಜನಿಗೆ, ಬಹಳ ಭಕ್ತ, ಗುರುಗಳಿದ್ದರು, ಗುರುಗಳು ಸೇವಾ ಮಾಡ್ತಿದ್ದ, ಗುರುಗಳು ಮಾತು ಕೇಳ್ತಿದ್ದ. ಅವನಿಗೆ 3 ಜನ ಮಕ್ಕಳು. राजा को 3 बेटे होते, इतने सुंदर योग्य 3 ಮಂದಿ ಇಂಥವರಿದ್ದರು, ಬುದ್ಧಿವಂತರು, ಶಕ್ತಿವಂತರು, ಶೂರರು, 3 ಮಂದಿ ಸಮಾನ. ಯಾರಿಗೆ ಕೆಳಗೆ ಯಾರಿಗೆ ಅವ ದೊಡ್ಡ ಚಲೋ ಇವ ಸಣ್ಣ ಹಿಂಗೆ ಅನ್ನಂಗಿಲ್ಲ, ಎಲ್ಲರೂ ಹಾಗೆ ಇದ್ದರು. ಆಡುವುದರಲ್ಲಿ, ಮಾಡುವುದರಲ್ಲಿ, ಮಾತನಾಡುವುದರಲ್ಲಿ ಇಷ್ಟು 3 ಮಂದಿ ಬಹಳ ಚಲೋ ಇದ್ದರು. ರಾಜನೇ ಮುಪ್ಪಾಯಿತು. ರಾಜ್ಯಕ್ಕೆ ಯಾರಿಗಾರು ಅಧಿಕಾರ ಮಾಡಬೇಕಲ್ಲ, ಕೇಳಿಕೆ ಕೊಡ್ತೀರಲ್ಲ ನೀವು ಮಗನಿಗೆ, ಯಾವನಿಗೆ ಕೊಡ್ತೀರಿ? ಚಲೋ ಇದ್ದವನಿಗೆ, ಹಿರಿಯನಿಗೆ ಅಂತಿಲ್ಲ, ಯಾವಾದ್ರೂ ನಾವು ಚಲೋ ಇದ್ದವ ಕೊಡ್ತೀರಿ ನೀವು. राजा ने तलेगे विचार बनतो, अब क्या करेंगे, हम तो बूढ़े हो गए हैं, इसका कोई इस राज्य के अधिकारी किसी को बनाना अत्यंत आवश्यक है. कैसे करना, किसको बनाना, ಯಾರಿಗೆ ಮಾಡಬೇಕು? ಯಾರಿಗಾರೆ ಮಾಡಿದೇವಂದ್ರೆ ಅನ್ಯಾಯ ಆಗಬಾರ್ದು. ಚಲೋ ಇದ್ದವನಿಗೆ, ಪ್ರಜಾ ಪಾಲನೆ ಮಾಡತಕ್ಕಂಥವನಿಗೆ, ಧೀರನಿಗೆ, ಶೂರನಿಗೆ, ಪುತ್ರವತ್ ಪಾಲನೀಯಂ ಪ್ರಜಾ, ಪ್ರಜೆಗಳನ್ನು ಮಕ್ಕಳನ್ನು ನೋಡ್ಕೊಳ್ಳವ ಅಂಥವು ಇರಬೇಕು. ವಿಚಾರ ಮಾಡದೆ ಯಾರಿಗೆ ಮಾಡಬೇಕು? 3 ಮಂದಿ ಸೇಮ್ ರೀ, ಶೂರರು, ವೀರರು, ಧೀರರು, ಭಾಳ ಚಲೋ ಇದ್ರು. ನಾ ಯಾರಿಗಾರೆ ಮಾಡಿದೆ ಅಂದ್ರೆ ಅನ್ಯಾಯ ಆಗಬಾರ್ದು. कैसे करना, जब समस्या आ जाती है तब अब बड़ों के पास जाना ज़रूरी है. ನಮಗೇನು ಸಮಸ್ಯೆ ಬಂತ ದೊಡ್ಡರಿಗೆ ಕೇಳ್ತೀರಿಲ್ಲ, ನಿಮಗೆ ದೊಡ್ಡವರಿಗೆ, ತಿಳಿದವರಿಗೆ, ಹಿರಿಯರು ಕೇಳ್ತೀರಿ, ಹೆಂಗೆ ಮಾಡ್ಬೇಕ್ರಿ ಕಾಕ, ಹೆಂಗೆ ಮಾಡ್ಬೇಕ್ರಿ ಮಾಮ, ಕೇಳ್ತೀರಿ ನೀವು. ರಾಜನಿಗೆ ಸಮಸ್ಯೆ ಬಂತು, ನಮ್ಮ ದೇಶದ ಜನರಿಗೆ ಅನ್ಯಾಯ ಆಗಬಾರ್ದು, ಮಗನಿಗೂ ಅನ್ಯಾಯ ಆಗಬಾರ್ದು. ಯಾವ ಉತ್ತಮ ಜಗತ್ತನ್ನು ಪಾಲನೆ ಮಾಡ್ತಾನೆ, ಜನರನ್ನು ಮಕ್ಕಳನ್ನು ಪಾಲನೆ ಮಾಡ್ತಾನೆ, ಅಂಥವನ್ನೇ ರಾಜ ಮಾಡಬೇಕು ಅಂತ ವಿಚಾರ ಮಾಡಿ ಭಾಳ ಚಿಂತೆಯಾಗಿ ಬಿದ್ದ. ಯಾರಿಗಾರು ಮಾಡಿದ್ರೆ ಅನ್ಯಾಯ ಆಗಬಾರ್ದು, ದೊಡ್ಡವ್ರಿಗೆ ಮಾಡಿದ್ರೆ ಸಣ್ಣವ್ರಿಗೆ ಅನ್ಯಾಯ ಆಗಬಾರ್ದು, ನಡುವಿನವ್ರಿಗೆ ಮಾಡಿದ್ರೆ ಇಬ್ಬರಿಗೆ ಅನ್ಯಾಯ ಆಗಬಾರ್ದು, ಯಾರು ಒಳ್ಳೆಯವರದಾರ ಅಂಥವ್ರಿಗೆ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಗುರುಗಳಂತೆ गुरुजी के पास गए. इस प्रश्न का कैसे, कहाँ उत्तर मिलेगा? ಗುರುಗಳು ಬಹಳ ದೊಡ್ಡ ಪುಣ್ಯಾತ್ಮರು, ಮಹಾತ್ಮರು. ಹೋದ, ಯಪ್ಪ ನನಗೆ 3 ಮಂದಿ ಮಕ್ಕಳು ಸಮಾನ, ಶೂರರು, ಧೀರರು, ವೀರರು, ಬುದ್ಧಿವಂತರದಾರ, ಸಮಾನದೊಳಗೆ. ನಮ್ಮ ರಾಜ್ಯಕ್ಕೆ ಯಾರಿಗೆ ರಾಜ ಮಾಡಬೇಕು? ನಮ್ಮ ಪ್ರಜೆಗಳಿಗೆ ತ್ರಾಸ ದುಃಖ ಆಗಬಾರ್ದು. ಅದಕ್ಕೆ ಬಹಳ ವಿಚಾರ ಮಾಡಕತ್ತೀನಿ, ನೀವು ಏನಾರು ಉಪಾಯ ಹೇಳ್ರಿ ಅಂತ ಕೇಳ್ದ. ಟೀಕೆ ಗುರುಗಳು ಅವನ ಕಿವ್ಯಾಗ ಹೇಳಿದ್ರು. ಹೇಳಿ ಕೇಳ್ಕೊಂಡು ಬಂದ. 3 ಮಂದಿ ರಾಜಕುಮಾರರಿಗೆ ದೊಡ್ಡ ದೊಡ್ಡ ಮಹಲ್ ಕಟ್ಸಿದ್ರು ಅವರೆಲ್ಲರೂ. ನಿಮ್ಮ ಮನೆಗಳು ದೊಡ್ಡದಿರ್ತಾವೆ ನೋಡ್ರಿ, 4 ಬೆಡ್ರೂಮ, ದೊಡ್ಡ ಹಾಲು, ಟಿ ವಿ ರೂಮು, ಗೆಸ್ಟ್ ರೂಮು ನಿಮ್ಮ ಮನೆಯಾಗ ಇರ್ತಾವೆ. ಏನು ರಾಜರ ಮಕ್ಕಳು ಮೈಸೂರಿಗೆ ಹೋಗಿ ಮೈಸೂರು ಮಹಾರಾಜರ ಅರಮನೆ ನೋಡಿರೇ ಇಲ್ಲ? ಇರೋದು ಗಂಡ ಹೇಳ್ತಿ ಮಗ ಇಟ್ಟೇ ಇರ್ತೀರಿ, ಖರೆ ನಾವು ನೋಡೋಕೆ ಹೋದವ್ರು ಚಂತನ ತಿರುಗಾಡ್ಬೇಕು, ಮುಗಿಯಂಗಿಲ್ಲ. ಅದು ನೋಡೋರ ಕಾಲು ನೋಯ್ತಾವೆ. ರಾಜರ ಮನೆ, सबको घर बनाए, बहुत एक एक कमरे में, एक एक बिल्डिंग में 50-50 कमरे. प्रत्येक राजकुमार के लिए 50-50 खोली, 60 खोಲಿ. ಇದು ಕಾಯೋರಿಗೆ ಬೇರೆ, ಕುಂಡ್ರವ್ರಿಗೆ ಬೇರೆ, ಬೆಟ್ಟಿ ಆಗೋದು ಬೇರೆ, ಸ್ವಂತ ಮಾತಾಡೋದು ಬೇರೆ, ಇಷ್ಟೆಲ್ಲ ರೂಮ್ ಇದ್ದವು.
ರಾಜ ಮಕ್ಕಳಿಗೆ ಕರೆದು ಹೇಳ್ತಾನೆ, ನೋಡಪ್ಪ, ಎಲ್ಲರ ಕೈಯಾಗ 100 ರೂಪಾಯಿ ಕೊಟ್ಟ राजा 100 रुपये दे करके बोले, जो आदमी पुत्र 100 रुपये में संपूर्ण घर को भर देता है उसको हम राजा अभिषेक करेंगे, उसको युवराज बनाएंगे। ಈ 100 ರೂಪಾಯಿದಾಗ ಯಾರು 100 ಖೋಲೆದವ್ರಿ ಒಂದೊಂದು, ಯಾರು ಈ 100 ರೂಪಾಯಿದಾಗ ಈ 100 ಖೋಲಿ ಫುಲ್ ತುಂಬ್ತೀರಿ ಅವ್ರಿಗೆ ನಾ ರಾಜ ಕೊಡ್ತೀನಿ ಅಂದ. ಮೂರು ಮಂದಿ ಮನೆಗೆ ಹೋದ್ರು. ದೊಡ್ಡವ ಅಂದ, ನಮ್ಮ ಅಪ್ಪನ ತಲೆ ಕಟ್ಟದೇನಂದ, ಈ 100 ಕೋಲಿ ಸಣ್ಣ, ಈ 100 ಕೋಲಿ ತುಂಬಕ್ಕೆ 100 ರೂಪಾಯಿ ತುಂಬಕ್ಕೆ ಬರ್ತದೆ? साठी को नाटी अंत। 60 साल बाद में हमारे पिताजी की बुद्धि खराब हो गई है, 100 रुपये में ये 100 कमरे कैसे भर सकते हैं? ये पागलपन है। जो भरेगा उसको राज्य देंगे बोलते हैं। अरे भाई से कैसे भरेंगे? ಹೆಂಗೆ ತುಂಬಬೇಕಿದನು? ಒಬ್ಬ ವಿಚಾರ ಮಾಡಿ ಮುನ್ಸಿಪಾಲ್ಟಿ ಚೇರ್ಮನ್ ಕರೆಸೋದ. ಕರೆಸಿ ಹೇಳ್ದ, ನೋಡಪ್ಪ, ಎಷ್ಟು ಊರಾಗ ಕಚರ ಹೊಣ್ತದಲ್ಲ ಅದೆಲ್ಲ ತುಂಬಿಡು. ಯಾಕ್ರಿ ಸಾಹೇಬ್ರ? ನಮ್ಮ ಅಪ್ಪ ತುಂಬಂದಾನ, ತುಂಬಿದವ್ರು ರಾಜ ಕೊಡ್ತಾ ಅಂದಾನ. ಎಷ್ಟು ಮುನ್ಸಿಪಾಲ್ಟಿ ಕಸ ಬರ್ತದೆ ಅವಷ್ಟು ಈ ಖೋಲ್ಯಾಗ ತುಂಬು ಅಂದ. जितने भी आते हैं म्यूनसिपाल्टी कचड़े सब भर दो 100 रुपये में. ಹಿಂಗೆ ಯಾಕ್ರಿ ಅಂದ್ರೆ ರಾಜ್ಯ ಸಿಗೋದದ. ನಮ್ಮಪ್ಪ ತುಂಬಿದವ್ರಿಗೆ ಕೊಡ್ತಾ ಅಂದಾನ, ತುಂಬು. ಭಾರಿ ಮನೆ ರೀ, ಮೈಸೂರು ಮಹಾರಾಜ ಮನೆ ನೋಡಿಲ್ಲ, ಸಣ್ಣ ಮನೆ. ಎಲ್ಲಿ ಬಂಗಾರ ಕೆಲಸ, ಎಲ್ಲಿ ಬೆಳ್ಳಿ ಕೆಲಸ, ಎಂತೆಂತ ಮಾಡ್ರೆ ಅಂಥದ್ರಾಗ ತುಂಬಂದ ಆಯ್ತು ರೀ ಅಂತ ತುಂಬುದ್ರಿ. ಮತ್ತೊಬ್ಬ 100 ರೂಪಾಯಿದಾಗ ತುಂಬಕ್ಕೆ ಸಾಧ್ಯ ಇಲ್ಲ. 100 ಕೋಲಿ 100 ರೂಪಾಯಿದಾಗ ತುಂಬಕ್ಕೆ ಬರ್ತದೆ. ಈ 100ಕ್ಕೆ 1000, 1000ಕ್ಕೆ 10,000, 10,000 ಲಾಕ್ ಮಾಡಬೇಕು. ಹಂಗೆ ಆದರೆ ತುಂಬಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಏನು ಮಾಡಬೇಕು? ಓಪನ್ ಕ್ಲೋಸ್ ಮಾಡಬೇಕು. ಕ್ಲೋಸ್ ಇದ್ದು ಓಪನ್ ಮಾಡ್ಬೇಕಂತ ತಿಳ್ಕೊಂಡು ಅವೇನು ಮಾಡ್ದೆ ಅಂತ ಕೇಳಿದ್ರೆ, ಅದು ಆಡ್ತಾವಲ್ಲ ಅದಕ್ಕೆ ಹಚ್ಚದ. ಅದು ಓಪನೇ ಆಗಲಿ, ಕಡೆ ಕ್ಲೋಸೇ ಆಗಿ ಹೋಯ್ತು, ಆ ಕಡೆ ಹೋಯ್ತು, ಒಂದು ಪೈಸಾನೂ ಬರಲಿಲ್ಲ. ತುಂಬಕ್ಕೆ ಏನಿಲ್ಲ, ಖಾಲಿ ಕುಂತವ. ಮೂರನೇದವ ಶಾಣೆ ಇದ್ದ, ಮಠಕ್ಕೆ ಬರ್ತಿದ್ದ, ಸ್ವಾಮಿಗಳು ಅಂತಕ್ಕೆ ಹೋಗ್ತಿದ್ದ ಬರ್ತಿದ್ದ, ಶಾಣೆ ಇದ್ದ. ಅವನು ಒಂದು ವಿಚಾರ ಮಾಡ್ದ. ಟೈಮ್ ಬಂತು ಪರೀಕ್ಷೆ ಮಾಡೋದು, ಎಲ್ಲರೂ ಬಾಗಿಲು ಕೀಲಿ ಹಾಕಿದ್ರು. ರಾಜ मंदे अल्लाह बंदर सब आए देखने के लिए क्या क्या भरा है. आए तो पहले वाले के पास आए. यहाँ ಎಲ್ಲ ಹೊಲಸು ತುಂಬಿದ್ದ. ಬಾಗಿಲು ಮುಚ್ಚಿ ಮೂಗಿ ಅರಿವಿಟ್ಕೊಂಡು ಕೂತಿದ್ದ. ಏನು ತುಂಬಿದೆ ಅದು? ನೀವೇ ನೋಡ್ರಿ ಅಂದ. ಒಳಗೆ ನಾ ಬರೋಂಗಿಲ್ಲ, ನೀವೇ ನೋಡ್ರಿ ಅಂದ. ಮತ್ತು ನೀನೇ ಬರೋಂಗಿಲ್ಲ, ನಾವು ಹೋಗಿ ಏನು ಮಾಡೋಣ ಅಂದರು ಅವರು. ಪೂರಾ ಈ ಮುನ್ಸಿಪಾಲ್ಟಿ ಕಸ ತುಂಬಿನಿ ಅಂದರು. ಕೋಟ್ಯಾಂತರ ರೂಪಾಯಿ ಈ ಬಿಲ್ಡಿಂಗ ಈ ಹೊಲಸು ತುಂಬ ಕಟ್ಟ್ಯಾರೇನೋ ಮೂರ್ಖ ಅಂದ್ರೆ ಅವರು. ಕರೋಡ ರೂಪಾಯಿ ಕಿಮ್ಮತ್ತಲ್ಲ, ಎಷ್ಟೋ ಕಿಮ್ಮತ್ತಿಂದು ಈ ಮನೆ ಇದು ಕಚಡ ತುಂಬಕ್ಕೆ ಕೊಟ್ಟದ. ನಿನಗೆ ತುಂಬತ್ತು ಹೇಳ್ಯದ ನಾಲಾಯಕ. ಯು ಆರ್ ನಾಟ್ ಏಬಲ್ ಟು ಗೆಟ್ ದ ಕಿಂಗ್ಡಮ್, ಗೆಟ್ ಔಟ್. ನೋಡಿ ಹೊರಗೆ ಹೋಗಿ, ನಿನಗೆ ರಾಶಿ ಹಂಗಿಲ್ಲ, ನೋಡಿ ಹೋಗಿ. ಎರಡನೇ ಕಡೆ ಹೋದರು. ಅಂದ ಹೋರಿ ಮುಂದೆ, ಯಾಕೆ ನಮ್ಮದು ಓಪನ್ ಮಾಡೋಕ್ಕೆ ಹೋದೀವಿ, ಕ್ಲೋಸ್ ಆಗ್ಯದ ಅಂದ. ನಾ ಎಲ್ಲ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ, ಎಲ್ಲ ಆಡೋಕ್ಕೆ, ನಮ್ದು ಕ್ಲೋಸ್ ಆಗ್ಯದ, ಮುಂದೆ ಹೋರಿ ಅಂದ. ಯು ಆರ್ ನಾಟ್ ಏಬಲ್ ಟು ಗೆಟ್ ದ ಕಿಂಗ್ಡಮ್, ನಿನಗೆ ಶೇಂಗಿಲ್ಲ, ಹೋಗಂದ್ರು. ಮೂರನೇದು ಹಂತಕ್ಕೆ ಹೋದ. ಸಣ್ಣ ಮಗ ಭಾಳ ಶಾಣೆ ಇದ್ದ. ಕರೆದ, ಬರ್ರಿ ನೋಡಕ್ಕೆ ಬರ್ರಿ ಅಂದ.
ಒಳಗಾದ್ರು ಏನು ಸಾಮಾನೇ ಇಲ್ಲ. ಎಲ್ಲಿ ಒಂದು ಸಾಮಾನಿಲ್ಲ. 100 ಕೊಲೆಗೆ ಎಲ್ಲ ಕಡೆ ತಿರುಗಿ ಏನು ಸಾಮಾನು ಇಲ್ಲೋ, ಏನು ತುಂಬಿದೆ ಅಂತ ಕೇಳಿದ್ರು. ನಿಮ್ಗೆ ಮೂಗ ಕಣ್ಣದಾವಿಲ್ಲ ನಾವು ಯಾಕ ಅಂದರು. ನಾ ಪ್ರಕಾಶ ತುಂಬೀನಿ, ನಾ ಸೆಂಟ್ ಚೆಲ್ಲೀನಿ. ಬರ್ತದಿಲ್ಲ ನಿಮಗೆ? ಏನಿಲ್ಲ. 90 ರೂಪಾಯಿ ವಾಪಸ್ ಕೊಡ್ತಾನೆ ಅವರಿಗೆ. 10 ರೂಪಾಯಿದಾಗ ಎಲ್ಲ ಕೂಡ ಕ್ಯಾಂಡಲ್ ತಂದಿದ್ದ, ಇಟ್ಟು ಸೇಂಟ್ ತಂದಿದ್ದ. ಎಲ್ಲ ಕೋಲೆಗೆ ಸೆಂಟು ಮತ್ತು ಚೆಲ್ಲಿ ಕ್ಯಾಂಡಲ್ ಹಚ್ಚಿದ್ದ, ಮೇಣಬತ್ತಿ ಹಚ್ಚಿದ್ದ. ಎಲ್ಲ ಕಡೆ ನೋಡೋದಲ್ಲಿ ಪ್ರಕಾಶ, ಎಲ್ಲ ಕಡೆ ನೋಡಿ ಸುಗಂಧಿತ್ತು. ಮಂತ್ರಿ ಚಪ್ಪಾಳಿಗೆ ಬಾರಿಸ, ಯು ಆರ್ ದ ಏಬಲ್ ಟು ಬಿಕಮ್ ದ ಕಿಂಗ್ ಆಫ್ ದಿಸ್ ಕಿಂಗ್ಡಮ್. ನೀ ಈ ದೇಶಕ್ಕೆ ರಾಜ ಯೋಗ್ಯಿದ್ದಿ. ಎಲ್ಲ ಕಡೆ ತುಂಬದು ಏನಿತ್ತು? ಪ್ರಕಾಶ. ಏನು ಕಣ್ಣದಾವಿಲ್ಲ ನೋಡ್ರಿ, ಬೆಳಕದ ಇಲ್ಲ. ಎಲ್ಲ ಕೊಲೆ ಒಂದು ಮೇಣಬತ್ತಿ. ಎಲ್ಲ ಕಡೆ ಮೇಣಬತ್ತಿ, ಎಲ್ಲ ಕೋಲೆಗೆ ಸೆಂಟು. ಅದ್ರಾಗ ಸ್ವಲ್ಪದರ ಖರ್ಚಾಗಿದೆ, ಉಳ್ಕಿದ ರೊಕ್ಕ ತೋರಿ ಅಂತ ಕೊಟ್ಟ ಕಾಲಕ್ಕೆ ರಾಜನಿಗೆ ಇಷ್ಟು ಖುಷಿ ಆಯಿತು. ಮಂತ್ರಿಗೆ, ನೀನೇ ಈ ಜಗತ್ತಿಗೆ ಇದಕ್ಕೆ ರಾಜ್ಯಕ್ಕೆ ರಾಜ ಆಗ್ತೀಯ ಅಂತ ಅವನಿಗೆ ಪಟ್ಟಕ್ಕೆ ಕಟ್ಟಿದ್ರಂತ. ಹಂಗೆ ನಮಗೂ ದೇವರು ನಿಮಗೆ ಕಳ್ಸ್ಯಾನ. ಏನು ತುಂಬ್ತೀರಿ ನೋಡ್ರಿ. ನಿಮಗೂ 10 ಕೋಲೆ ಅದಾವ. ಅವನಿಗೆ 100 ನಿಮಗೆ 5 ಕಣ್ಣ ಜ್ಞಾನೇಂದ್ರಿಯ, 5 ಏನಪ್ಪ ಅಂತ ಕೇಳಿದರೆ ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು. ಪರಮಾತ್ಮ ನಮ್ಮ ಎಲ್ಲರಿಗೆ 11 ಕೋಲಿ ಕೊಟ್ಟನು. ಇದರಾಗ ತುಂಬಪ್ಪ, ಇದು ತುಂಬದೆ ಅಂದ್ರೆ ನಿನಗೆ ಪರಮಾತ್ಮ ಮಾಡ್ತೀನಿ ಅಂತ ಪರಮಾತ್ಮ ನಮಗೆ ಕಳಿಸದ. ಕಣ್ಣ, ಕಿವಿ, ಕೈಯ, ಕಾಲ ಎಲ್ಲ ಕೊಟ್ಟು ಕಳಿಸದ. ಇದನ್ನು ಸತ್ಕೃತಿಯಿಂದ, ಪುಣ್ಯದಿಂದ, ಸತ್ ಸೇವೆಯಿಂದ, ಸಜ್ಞಾನದಿಂದ ತುಂಬದಿ ಅಂತ ಕೇಳಿದರೆ, ಜ್ಞಾನ ಧರ್ಮ ಇವುಗಳಿಂದ ತುಂಬದಿ ಅಂದ್ರೆ ನಾನು ನಿನಗೆ ರಾಜ ಅಲ್ಲ ಪರಮಾತ್ಮನ ಮಾಡ್ತೀನಿ ಅಂತ ಪರಮಾತ್ಮ ನಮಗೆ ಕಳಿಸ್ಯಾನ ಭೂಮಿಗೆ. ಇವೆಲ್ಲ ಕೊಲೆಗೆ ಏನೇನು ತುಂಬಿರಿ? ಜ್ಞಾನೇಂದ್ರಿ 5, ಕರ್ಮೇಂದ್ರಿ 5. ಏನು ತುಂಬಿದೇವಿ? ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ ಅಂತ ಬಸವಣ್ಣ ಹೇಳ್ತಾನೆ. ನಾವೇನು ತುಂಬಿದೇವಿ? ಕೈಯೊಳಗೆ ಸಿಗರೇಟ ಬಿಡಿಸ್ಯಾರಿ, ಕಾಲೊಳಗೆ ಹೋಗೋದು ಸಿನಿಮಾ ಥಿಯೇಟರ್ಗೆ, ಜೈಲ್ಗೆ, ಗುಡಿಗೆ ಬರಲಿಲ್ಲ, ದೇವರ ಮಂದಿರಕ್ಕೆ ಹೋಗಲಿಲ್ಲ, ಈ ಕಣ್ಣಿನಿಂದ ಪರಮಾತ್ಮ ನೋಡಲಿಲ್ಲ, ಕಿವಿಯಿಂದ ಪರಮಾತ್ಮನ ಕೀರ್ತಿ ಕೇಳಲಿಲ್ಲ. ನಿನಗೆ ಹೆಂಗೆ ರಾಜ ಮಾಡಬೇಕಪ್ಪ? ನಿನಗೆ ಹೆಂಗೆ ಸುಖ ಕೊಡಬೇಕಪ್ಪ? ನಿನಗೆ ರಾಜ ಮಾಡೋಂಗಿಲ್ಲ, ಪೋತರಾಜ ಮಾಡ್ತಾರೆ. ಪೋತರಾಜ नहीं हो सकता है. परमात्मा हमको दिए हैं सब 5 ज्ञानेंद्रिय, 5 कर्मेंद्रिय और 1 मन. ये 11 कमरे हमारे पास है भाई, बहुत बड़े कमरे हैं. परमात्मा कहा इसको भर दो. कान में क्या भर दिया? शनि में गाना. आंख में क्या? परधन पर स्त्री. जीभ में क्या? शराब तंबाकू. ನಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಎಷ್ಟು ಚಂದ ಹೇಳಿದ್ರು ಶರಣರು. ಹಂಗಾದ್ರೆ ಪರಮಾತ್ಮ ರಾಜ್ಯ ಕೊಡ್ತಾನೆ, ನಮಗೆ ಸುಖ ಕೊಡ್ತಾನೆ, ಶಾಂತಿ ಕೊಡ್ತಾನೆ, ಮುಕ್ತಿ ಕೊಡ್ತಾನೆ. ಪರಂತು ನಾವು ಮೂರ್ಖ ಮನುಷ್ಯರು ಯಾವುದರಿಂದ ಯಾವ ಲಾಭ ಪಡಿಬೇಕು ಅದನ್ನು ಬಿಟ್ಟೇವಿ. ದುಡ್ಡ ಶರಿ ಕುಡಿಯೋಕ್ಕಲ್ಲ, ದುಡ್ಡ ಪಾಪ ಮಾಡೋಕ್ಕಲ್ಲ, ದುಡ್ಡ ಧರ್ಮಕ್ಕದ. ಧನಾತ್ ಧರ್ಮ. ಧನ ಚೈನಿ ಮಾಡೋಕ್ಕಲ್ಲ, ಧರ್ಮ ಗಳಿಸೋಕೆ ದುಡ್ಡದ. ಅದರ ದುರುಪಯೋಗ ಮಾಡ್ಕೋತೇವೆ ನಾವು. ದುಡ್ಡದವ್ರು ಕುಡಿಬಾರ್ದು ಕುಡಿತೇವೆ, ತಿನ್ನಬಾರ್ದು ತಿಂತೇವೆ, ಆಡಬಾರ್ದು ಆಡ್ತೇವೆ, ಮಾಡಬಾರ್ದು ಮಾಡ್ತೇವೆ. ನಮ್ಮಂತಕ್ಕೇನು ಕಡಿಮೆ ಅದ. ಧನ ಎದಕ್ಕೆ ಕೊಟ್ಟಾನೆ? ಧರ್ಮ ಗಳಿಸೋಕೆ. ಕಣ್ಣು ಎದಕ್ಕೆ ಕೊಟ್ಟಾನೆ? ಪರಮಾತ್ಮ ನೋಡಕ್ಕೆ. ಕಿವಿ ಎದಕ್ಕೆ ಕೊಟ್ಟಾನೆ? ಪರಮಾತ್ಮನ ಕೇಳಕ್ಕೆ.
ಕೈಯದ ಕೊಟ್ಟಾನ ಪರಮಾತ್ಮನ ಸೇವೆ ಮಾಡೋಕ್ಕೆ, ಕಾಲು ಕೊಟ್ಟಾನ ಮಂದಿರಕ್ಕೆ ಹೋಗಕ್ಕೆ. ಪುಣ್ಯಾತ್ಮರೇ, ನಾವು ಎಷ್ಟು ತಪ್ಪು ಮಾಡ್ತೇವೆ, ನಮ್ಮ ತಪ್ಪಿಗೆ ಸೀಮಾನೇ ಇಲ್ಲ. ಪರಮಾತ್ಮ ಎಷ್ಟು ಕೃಪಾವಂತಿರಬೇಕು. ಏನು ತಪ್ಪು ಮಾಡಿದ್ರೆ ಬಿಡಂಗಿಲ್ಲ, ಸರ್ಕಾರ ಬಿಡಂಗಿಲ್ಲ, ನಿಮ್ಗೆ ಜೈಲ್ಗೆ ಹಾಕದ. ನಾವು ಇಷ್ಟು ತಪ್ಪು ಮಾಡ್ತೇವೆ, ಪರಮಾತ್ಮ ನಮ್ಮ ಮೇಲೆ ಎಷ್ಟು ಕೃಪಾ ಮಾಡ್ತಾನೆ ಅಂದ್ರೆ ಸೀಮಿತ ಇಲ್ಲ, ಸೀಮಾ ಇಲ್ಲ, ಅದಕ್ಕೆ ಕೊನೆ ಇಲ್ಲ. ಆಯ್ತು 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 ಅಂತಾನು. ಇಂದಿಲ್ಲ ನಾಳೆ ಸುಧಾರಿಸ್ಯಾನು, ನಾಳಿಲ್ಲ ನಾಡ್ರೆ ಸುಧಾರಿಸ್ಯಾನು, ಇಂದು ಬಿಟ್ಟು ನಾಳೆರೆ ಕೇಳ್ಯಾನು, ಕಣ್ಣಿಲೆ ನಾಳೆರೆ ನೋಡ್ಯಾನು, ಕಿವಿಲೇನಪ್ಪ ಅಂದ್ರೆ ನಾಳೆರೆ ಕೇಳ್ಯಾನು, ಕೈಲೇ ನಾಳೆರೆ ಪೂಜೆ ಮಾಡ್ಯಾನು ಅಂತ ಪರಮಾತ್ಮ ಇಷ್ಟು ಕ್ಷಮಾಶೀಲ ಅದಾನೆ. ಅದ ಅದಕ್ಕೆ ಲಕ್ಷ್ಯ ಇಡ್ರಿ. ಮನುಷ್ಯ ತನ್ನ ಜೀವನದಲ್ಲಿ ಮಾಡಬೇಕು. ಕಿಂ ತೇನ ಜಾತು ಜಾತೇನ ಮಾತುರ್ ಯೌವನ ಹಾರಿಣ. ನೀ ಹುಟ್ಟಿ ಏನಾಯ್ತಪ್ಪ, ನಿನಗೆ ಹಡಿದಿದ್ರೆ ನಿಮ್ಮವನ ಹರೆತನ ಕಳ್ಯಾಕೆ ಹುಟ್ಟಿದ್ದೀನಿ. ಹೆಣ್ಮಗಳು ಹಾಡದ್ಲಂದ್ರೆ ಹರೆತನ ಶಕ್ತಿ ಹೋಗ್ತದ್ರಿ. ನೀ ಪಾಪಿ ಹುಟ್ಟಿ ಎದಕ್ಕೆ ಹುಟ್ಟಿದ? ದೇವ್ರಿಗೆ ಹುಟ್ಟಿಲ್ಲ. ನಿಮ್ಮವನ ಯೌವನ, ನಿಮ್ಮವನ ಹರೆತನ, ನಿಮ್ಮವನ ಶಕ್ತಿ ಹಾಳ ಮಾಡ್ಲಿಕ್ಕೆ ಹುಟ್ಟಿದಂಥ ಪಾಪಿನಿ. ಮಾತುರು ಯೌವನ ಹಾರಿಣ. ಎದಕ್ಕೆ ಹುಟ್ಟಿದೆಪ್ಪ? ಎದ್ರ ಸಲುವಾಗಿ ಹುಟ್ಟಿ? ಯಾರಿಗೆ ಹುಟ್ಟಿದಿ? ಅದಕ್ಕೆ ಶಾಸ್ತ್ರಪ್ಪ ಅಂತ ಕೇಳಿ ಕಿಂತೇನು ಜಾತ ಜಾತೇನ ಮಾತುರು ಯೌವನ ಹಾರಿಣ. ಆರೋಹತಿ ನಯಸ್ವಶ್ಯ ವಂಶಾಗ್ರೆ ಧ್ವಜೋ ಯತ. ಹಿಂಗೆ ಹುಟ್ಟಬೇಕ್ರಿ. ನೀ ಮಾಡೋ ಕೆಲಸ ನೋಡಿ ನಿಮ್ಮ ಮುತ್ಯಾಗ ನೆನೆಸಿರ್ಬೇಕು, ನಿಮ್ಮ ಅಪ್ಪಗೆ ನೆನೆಸಿರ್ಬೇಕು. ಅಂಥ ಕೆಲಸ ಮಾಡಿರಿ, ಅಂಥ ಕೆಲಸ ಮಾಡಿ. ಯಾರ ಮಗ ರೀ? ಎರಡು ಸಲ ಅದಾನ ರೀ. ಯಾರು ಇವರಪ್ಪ ಇವರವ್ವ? ಯಾರು ಅವ್ರು ಇಂಥವನಿಗೆ ನಾಲ್ಕು ಹಡ್ದಾರಂತ ಅನ್ನಬಾರ್ದು. ನಿನಗರ ಬೈತಾರೆ, ನಿಮ್ಮ ಅವ್ವ ಅಪ್ಪಗೆ ಬೈತಾರೆ, ನಿಮ್ಮ ಮುತ್ಯಾಗೂ ನಿಮ್ಮ ಆಯಿಗೂ ಬೈತಾರೆ. ಎಂಥರ ವಂಶದ ಹುಟ್ಟ್ಯದ್ರಿ ಇದು? ದರಿದ್ರ, ದೈವದ್ರೋಹಿ, ಗುರುದ್ರೋಹಿ, ನೀತಿದ್ರೋಹಿ, ಧರ್ಮದ್ರೋಹಿ. ಇಂಥ ಮನುಷ್ಯನ ಕ್ಯೂ ಉನಕೆ ಮಾ ಬಾಪ್ ಜನ್ಮ ದಿಯೆ ಹೇಳ್ರಿ. ನೀವು ನಿಮ್ಮ ತಾಯಿ ತಂದೆನ ನರಕಕ್ಕೆ ಕಳಿಸ್ತೇವೆ ನಾವು. ಮಗ ತಪ್ಪು ಮಾಡಿದ್ರೆ ಅವನಿಗರೇ ಒಯ್ದೇ ಒಯ್ತಾರೆ, ಅವ್ರ ಅಪ್ಪಗೆ ಅವ್ರಿಗೆ ಹಿಡ್ಕೊಂಡು ಒಯ್ತಾರೆ. ಒಯ್ತಾರಿಲ್ಲ, ಅವನಿಗರೇ ಒಯ್ತಾರೆ. ಇವರಿಗೆ 4 ದಿನ ಕೊಂಡಿರ್ಬೇಕಾಗ್ತದೆ ಹೋಗಿ ಅಲ್ಲಿ. ಆಗ ನಾವು ಮಾಡಿದ ತಪ್ಪಿಗೆ ಏನಪ್ಪ ಅಂತ ಕೇಳಿದರೆ ನಾವರೇ ದುಃಖ ಪಡ್ತೇವೆ, ತಾಯಿ ತಂದೆಗೂ ದುಃಖ ಪಡ್ತೇವೆ, ಅವರಿಗೆ ತ್ರಾಸು ಕೊಡ್ತೇವೆ. ಅವರು ನಮ್ಮ ಸಲುವಾಗಿ ನರಕಕ್ಕೆ ಹೋಗ್ಬೇಕಾಗ್ತದೆ. ನಿನ್ನ ಸಲುವಾಗಿ ನಿಮ್ಮ ಅಪ್ಪನ ಕೂಡ ಹೋಗ್ಬೇಕಾಗ್ತದೆ ಕೋರ್ಟಿ. ನಿನಗೆ ಮಗ ಅಂತಾರೇನಪ್ಪ? ನಿನಗೆ ಮಗ ಅಂತಾರೇನು? ಅದಕ್ಕೆ ಮನುಷ್ಯನೇಪ್ಪ ಅಂತ ಕೇಳಿದ್ರೆ ಆಕೃತಿ ಇರಬಾರ್ದು, ಪ್ರಕೃತಿ ಇರಬಾರ್ದು. ಮನುಷ್ಯ ಏನಪ್ಪ ಅಂತ ಕೇಳಿದರೆ ವಿಕೃತಿ ಇರಬಾರ್ದು. ಪ್ರಕೃತಿ, ಆಕೃತಿ, ವಿಕೃತಿ ಇವು 3 ಇರಬಾರ್ದು. ಆಕಾರ ಮನುಷ್ಯನಂಗಿದ್ದರೆ ಅಲ್ಲ. ಮನುಷ್ಯ ವಿಕಾರ ಉಳ್ಳವನಾದರೂ ಇಲ್ಲ. ಮನುಷ್ಯನಂಗೆ ಬರೀ ಇದ್ದರೆ ಏನೂ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಹೋಗಂಗಿಲ್ಲ, ಕೊಡೋಂಗಿಲ್ಲ, ತೊಗೊಳಂಗಿಲ್ಲ, ಬೈಯಂಗಿಲ್ಲ, ಬೇಯಿಸ್ಕೊಳಂಗಿಲ್ಲ. ಈ ಕಲ್ಲಿದ್ದಂಗೆ ರೀ ಏನು ಮನುಷ್ಯರ ಅಂತ ಅನ್ನಂಗಿಲ್ಲ. ಮಾಡಬೇಕು. ಮಾನಂ ವಹತಿ ಇತಿ ಮಾನವ. ಮಾಡೋ ಸಲುವಾಗಿಯೇ ಪರಮಾತ್ಮ ನಿಮ್ಗೆ 2 ಕೈ ಕೊಟ್ಟಾನ, ನೋಡು ಕಣ್ಣು ಕೊಟ್ಟಾನ, ಮಾತಾಡೋ ಬಾಯಿ ಕೊಟ್ಟಾನ, ನಡೆಯೋ ಕಾಲು ಕೊಟ್ಟಾನ, ವಿಚಾರ ಮಾಡ್ತಕ್ಕಂಥ ಬುದ್ಧಿ ಕೊಟ್ಟಾನ. ಇವುಗಳ ಉಪಯೋಗ ಮಾಡದೇ ಹೋದಿರಿ ಅಂತ ಕೇಳಿದರೆ ನಮಗೆ ಶಾಸ್ತ್ರದಲ್ಲಿ ಮೂರ್ಖ ಅಂತ ಕರೀತಾರೆ ಪುಣ್ಯಾತ್ಮರೇ. ಅದಕ್ಕೆ ಮೊದಲು ವಿಚಾರ ಮಾಡಬೇಕು. ಏನಪ್ಪ ಅಂದ್ರೆ ನಾನು ಯಾವ ಜೀವೇ ಕ್ಷಣಮಪಿ, ಒಂದು ಕ್ಷಣ, ಒಂದು ಮಿನಿಟ್ ಇರಲ್ಲಕ್ಕೇನಪ್ಪ ಅಂತ ಕೇಳಿದ್ರೆ ಹೆಂಗಿರಬೇಕು? ವಿಜ್ಞಾನ ಶೌರ್ಯ ಆರ್ಯ ಗುಣವಿಹಿ. ಮನುಷ್ಯಲ್ಲಿ ಒಂದಿಷ್ಟು ಜ್ಞಾನ ಪಡಿಬೇಕು, ಮನುಷ್ಯನಲ್ಲಿ ಶೌರ್ಯ ಇರಬೇಕು, ಮನುಷ್ಯನಲ್ಲಿ ಉದಾರ ಬುದ್ಧಿ ಇರಬೇಕು. ಇವು ಯಾವ ಇಲ್ಲ ಅಂತಂದರೆ ಮನುಷ್ಯ ಅಂತ ಅನಿಸ್ಕೊಳ್ಳಂಗಿಲ್ಲ. ಮನುಷ್ಯ ಅಂತ ಅದಕ್ಕೆ ಹೇಳ್ತಾರಪ್ಪ ಅಂದರೆ ಅಂಥವರು ಹುಟ್ಟಿದ್ರೆ ನಿಮಗೆಲ್ಲ ನಿಮ್ಮ ವಂಶ ನೆನಪಿಡ್ತಕ್ಕಂಥ ಏನಪ್ಪ ಅಂತ ಕೇಳಿದರೆ ನಾವು ಕೆಲಸ ಮಾಡಬೇಕು. ಇಲ್ಲ ಅಂದರೆ ಏನು ಕೆಲಸ ಇಲ್ಲ.
ಏನು ಎದಕ್ಕೆ ಪ್ರಯೋಜನದ ಹುಟ್ಟಿದಿ ಅಂತ ಮಹಾತ್ಮರು ನಾವು ಪುನಃ ಪುನಃ ಕೇಳ್ತಾರೆ ಪುಣ್ಯಾತ್ಮರೇ. ಅದ್ರ ಸಲುವಾಗಿ ನಾವು ಏನಪ್ಪ ಅಂದ್ರೆ ಸದಾ ನಾನು ಮುಂಜಾನೆ ಎದ್ದ ಕೂಡಲೇ ಹೊತ್ತು ಮುಳಿದ ಕೂಡಲೇ ನಾನು ಮನುಷ್ಯ ಇದ್ದೀನೋ ಏನು ಪಶು ಇದ್ದೀನೋ ಅಂತ ವಿಚಾರ ಮಾಡಬೇಕು. ಎದ್ದ ಕೂಡಲೇ ವಿಚಾರ ಮಾಡಿ, ನಮ್ಮ ಮನುಷ್ಯನೇ ಏನು ದನನೋ? ನಾನು ಮನುಷ್ಯ ಇದ್ದೀನಿ, ಕಲ್ಲಪ್ಪ ಮಲ್ಲಪ್ಪ ಇದ್ದೀನಿ ಅಂದ್ರೆ ಅವತ್ತು ಮನುಷ್ಯನ ಕೆಲಸ ಮಾಡಬೇಕು. ಮಲಗುವಾಗ ಮತ್ತೊಂದು ವಿಚಾರ ಮಾಡಬೇಕು, ನಾನು ಮನುಷ್ಯನ ಕೆಲಸ ಮಾಡೀನಿ ಏನು ದನದ ಕೆಲಸ ಮಾಡೀನಿ, ವಿಚಾರ ಮಾಡಬೇಕು. ಮನುಷ್ಯ ವಿಚಾರ ಮಾಡದೆ ಹೋದ ಅಂತ ಕೇಳಿದರೆ ಅಂಥ ಮಕ್ಕಳನ್ನು ಹಡಿಯುವುದಕ್ಕಿಂತಲೂ ಬಂಜೆಯಾಗಿರುವರು ಅಜಾತ ಮೂತ ಮೂರ್ಖೇಭ್ಯೋ, ಹುಟ್ಟಿಲ್ಲ ಹುಟ್ಟಿ ಸತ್ತಾವ ನೋಡ್ರಿ. ಅಜಾತ ಮೂರ್ಖ ಮಕ್ಕಳನ್ನ ಹಡಿಯೋದಕ್ಕಿಂತಲೂ ಹುಟ್ಟದೇ ಇರುವುದು ಲೇಸು, ಇಲ್ಲಾಂದ್ರೆ ಹುಟ್ಟಿದ ಮೇಲೆ ಸತ್ತು ಹೋಗುವುದು ಲೇಸು. ಎಷ್ಟು ಚಂದ ಹೇಳ್ತಾರೆ, ಅಜಾತ ಮೃತ ಮೂರ್ಖೇಭ್ಯೋ. ಹುಟ್ಟೇ ಇಲ್ಲ ಮೂರ್ಖ, ಇವರಿಬ್ಬರದಾಗ ಹುಟ್ಟೇ ಇಲ್ಲ ಭಾಳ ಚಲೋ, ಹುಟ್ಟಿ ಮೂರ್ಖ ಇದ್ದ ಅಂದ್ರೆ ಅವ ಇಡೀ ಕುಲವನ್ನೇ ಹಾಳು ಮಾಡ್ತಾನೆ. ಒಬ್ಬ ದುರ್ಯೋಧನ ಇಡೀ ಕುಲವನ್ನೇ ಹಾಳು ಮಾಡ್ದ. ಒಬ್ಬ ದುರ್ಯೋಧನ ಇಡೀ ಕೌರವ ಅಂದ್ರೆ ಬೈತಾರೆ, ಇಡೀ ಕುಲವನ್ನೇ ಹಾಳು ಮಾಡ್ದ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಪುಣ್ಯಾತ್ಮರೇ, ಮನುಷ್ಯ ಏನಪ್ಪ ಅಂತ ಕೇಳಿದರೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಮುಂಜಾನೆ ಸಾಯಂಕಾಲ ಏಳುವಾಗ ಮಲಗುವಾಗ ಮನುಷ್ಯ ವಿಚಾರ ಮಾಡಬೇಕು, ಕಿಮಹಂ ಮನುಷ್ಯಸ್ತುಲ್ಯಂ ಅಥವಾ ಪಶುಸ್ತುಲ್ಯಂ. ನಾ ಮನುಷ್ಯನಂಗೆ ಇದ್ದೀನಿ ಏನು ದನದಂಗೆ ಇದ್ದೀನಿ ಅಂತ हमेशा आदमी को विचार करना अत्यंत जरूरी है. उठने के बाद एक क्या मनुष्य हूँ या पशु हूँ. फिर सोने के समय क्या मनुष्य जैसे काम किया कि जानवर जैसे किया. ಯಾವ ಮನುಷ್ಯ ಇದ್ರ ವಿಚಾರ ಮಾಡಂಗಿಲ್ಲಪ್ಪ ಅಂಥ ಮನುಷ್ಯನಿಗೇನಪ್ಪ ಅಂದ್ರೆ ಶಾಸ್ತ್ರದಾಗ ಭಾಳ ಬೈದಾರೆ. ಅಂಥ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅವ ದನದಕ್ಕಿಂತ ಕಡಿ, ದನದ ಕಡಿ. ಮನುಷ್ಯನ ರೂಪದ ಆಕೃತಿ ಅದ, ವಿಕೃತಿ ಅದ. ಮನುಷ್ಯನಂಕ ಬೈತಿರಲಿ ನೀವು, ಏನು ದನ ಇದೆಯೇ, ಪಿಶಾಚಿ ಇದೆಯೇ, ಏನು ರಾಕ್ಷಸ ಇದೆಯೇ? ಅರೆ ಮನುಷ್ಯ ಅದ, ನಿಮ್ಮ ಎದುರಿಗೆ ಗೊತ್ತಾಗ್ತೀರಿ ದನ ಪಿಶಾಚಿ ಯಾಕಂತೀರಿ? ಮನುಷ್ಯನ ಆಕಾರದ ಆಕೃತಿ ಅದ, ಅದರ ವಿಕೃತಿ ಅದ. ಅಂಥ ಮನುಷ್ಯ ನಾವೇನಂತೇವೆ ಅದಕ್ಕೆ ಜೀವನದಲ್ಲಿ ಅಂಥದ್ದು ಎಂದೂ ಮಾಡೋಕ್ಕೆ ಹೋಗಬಾರ್ದಪ್ಪ. ಮನುಷ್ಯ ಯಾವಾಗಲೂ ಬುದ್ಧಿವಂತದಾನೆ, ಭಗವಂತ ಬುದ್ಧಿ ಕೊಟ್ಟಾನೆ. ಬುದ್ಧಿ ಕೊಟ್ಟ ಮೇಲೆ ಏನಪ್ಪ ಅಂತ ಕೇಳಿದ್ರೆ ಅದರ ಉಪಯೋಗ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕೇ ವಿನಃ ಬುದ್ಧಿ ಮನುಷ್ಯನಿಗೇನಪ್ಪ ಅಂತಂದ್ರೆ ಹಾಳು ಆಗಬಾರ್ದು, ಹಾಳಾಗ ಕೆಲಸ ಯಾವಾಗ ಮಾಡಬಾರ್ದು. ಬುದ್ಧಿ ಕೊಟ್ಟಿಲ್ಲ, ಎಲ್ಲರಂತಕ್ಕೆ ಬುದ್ಧಿ ಅದ. ಆಶೆ ಆಮಿಷಗಳಿಂದ ನಾವೇನಪ್ಪ ನಮ್ಮ ಆ ಬುದ್ಧಿಯನ್ನು ಹಾಳು ಮಾಡ್ಕೋತೀವಿ, ಬುದ್ಧಿಯನ್ನು ಹಾಳು ಮಾಡ್ಕೋತೀವಿ. ಬುದ್ಧಿವಂತ ಇದ್ದ ಅಂದ್ರೆ ದೇವರಾಗ್ತಾರೆ, ಪರಮಾತ್ಮ ಹಾಕಿ ಬರ್ತಾರೆ, ದೇವ್ರು ನೀವು ಹೇಳ್ದಂಗೆ ಕೇಳ್ತಾವೆ. ಯಾವನೋ ಯಪ್ಪ ಅದಕ್ಕೆ ದೇವಲೋಕದೊಳಗೆ ಸ್ವರ್ಗದಾಗ ಒಮ್ಮ ಮಾತು ನಡೀತಂತರಿ. ಏನು ಜಗತ್ತಿನಾಗ ಎಲ್ಲಕ್ಕಿಂತ ಡೇಂಜರ್ ಏನೇ ಮನುಷ್ಯ, ಭಾಳ ಖತರ್ನಾಕ ಆದ್ಮಿ. ಹೌದಲ್ಲ, ನಿಮ್ಗೆ ಗೊತ್ತಲ್ಲ. ಮನುಷ್ಯ ಶಿವಮೊಗ್ಗಕ್ಕಿಂತ ಕೆಟ್ಟ್ರಿ, ಹುಲಿಗಿಂತ ಕೆಟ್ಟ್ರಿ, ಮೊಸಳೆಗಿಂತ ಕೆಟ್ಟ ನೋಡಿ. ಮೊಸಳೆ ಅಲ್ಲಿ ಹೊಳೆಗೆ ಹೋದರೆ ಹಿಡಿತಾವ, ಶಿವ ನೀವು ಅಡವಿಗೆ ಹೋದರೆ ಹಿಡಿತಾವೆ, ಮನೆಯಾಗ ಹಿಡಿತಾವ ಬಂದು ಇಲ್ಲಿ. ಇವು ಮನೆಯಾಗಿದ್ದೇ ಎಲ್ಲ ಮಾಡ್ತಾವೆ ನೋಡ್ರಿ. ಇವು ಮೊಸಳೆ, ಇವಕ್ಕೇನು ಶಿವ ಅಂತೀರಿ, ಇವಕ್ಕೆ ಏನು ಅಂತೀರಿ? ಅದಕ್ಕೆ ಅಲ್ಲಿ ದೇವಲೋಕದ ಚರ್ಚೆ ನಡೀತಂತೀರಿ. ಎಲ್ಲಕ್ಕಿಂತ ಖತರ್ನಾಕ್ ಅಂದ್ರೆ ಮನುಷ್ಯ. ಶಿವಲ್ಲ, ಹಾವಲ್ಲ, ಯಾವೂ ಅಲ್ಲ, ಆನೆ ಅಲ್ಲ, ಎಲ್ಲಕ್ಕಿಂತ ಕೆಟ್ಟ ಅಂದ್ರೆ ಮನುಷ್ಯ. ಅವರಂದ್ರು ಏನೇ ಹೇಳ್ತಾನೆ ಕೆಟ್ಟದಕ್ಕೆ. ಮನುಷ್ಯಕ್ಕಿಂತ ಕೆಟ್ಟ ಹೆಂಗೆ, ದನದಕ್ಕಿಂತ ಕೆಟ್ಟಿರ್ತಾನೆ? ಇಲ್ಲ ಮಾರಾಯ, ಅವನಂತ ಕೆಟ್ಟೇ ಯಾರೂ ಇಲ್ಲ ಅಂದ್ರೆ ವಿಚಾರ ಮಾಡೋನು ಅಂತಂದ್ರೆ ವಿಚಾರ ಮಾಡೋನು ಅಂದರು. ಆಯ್ತು ತಿಳ್ಕೊಂಡು ಬ್ಯಾಸಿಗೆ ದಿವಸ ಎಲ್ಲರೇನಪ್ಪ ಅದಕ್ಕೆ ಮ್ಯಾಳಿಗೆ ಮೇಲೆ ಮಕ್ಕೋತಿದ್ರು ಎಲ್ಲರ ಮಂದಿ. ಒಬ್ಬ ಮನುಷ್ಯ ಹೊರಸು ಹಾಕ್ಕೊಂಡು ಆರಾಮ ಅಂಗಿ ಬಿಚ್ಚಿ ಮಕ್ಕೊಂಡಿದ್ದ.
ಇವು ನೋಡ್ಬೇಕಂತ ಬಂದರು. ಬಂದು ನೋಡಿದ್ರು, ಒಬ್ಬನೇ ಮುಖೋಣ ಕಾಣ್ತಾನೆ, ನಡಿ ಇವನು ತೋಡೇನು ಭಾಳ ಬೆರಿಕದ, ಹೆಂಗೆ ಬೆರಿಕದ ನೋಡು ಅಂತ 4 ಮಂದಿ ಬಂದು 4 ಕಾಲು ಹಿಡ್ಕೊಂಡು ಸಾವಕಾಶ ಒಯ್ದ್ರಿ. ಅಳಿಗಾಡಿದ್ರೆ ಹೇಳ್ತಾನೋ ಭಾಳ ಖತರ್ನಾಕದನಂತ ಅಳಿಗಾಡಿಸ್ಬೇಡ, ಹಿಡ್ಕೊಂಡು ಮ್ಯಾಲೆ ಹೋದರು. ಅರ್ಧ ಹೋದ ಕೂಡಲೇ ಅವನಿಗೆ ಎಚ್ಚರ ಆಯಿತು, ನಮ್ಮ ಮನೆ ಎಲ್ಲ ಎಲ್ಲಿ ಬಂದು ಉಪಾಯ ಹಿಂಗೆ ನೋಡ್ತಾರೆ, ಅವ್ರು ಯಾರೋ ಮನುಷ್ಯರು 4 ಮಂದಿ ದೇವತೆ ಕಣ್ಣಂಗೆ ಕಾಣ್ತರು. ಆಯ್ತು ತಿಳ್ಕೊಳಕ್ಕಿಂತ ಮತ್ತೆ ಮಕ್ಕೊಂಡ, ಏನು ಹಾಕದ ನೋಡುವಂತೆ ಮತ್ತೆ ಮುಕ್ಕೊಂಡ ಮ್ಯಾಲೆ ಒಯ್ದ್ರಿ. ಯಮರಾಜನ ಮುಂದೆ ಇಟ್ಟರು. ಯಮರಾಜನ ಮುಂದೆ ಇಟ್ಕೊಳ್ಳಿ ಅಂತ. ಯಾರು ನೀ ಅಂತ ಕೇಳಿದ್ರು. ನನಗೆ ಪರಮಾತ್ಮ ಆರ್ಡರ್ ಮಾಡ್ಯಾನ, ಅದಕ್ಕೆ ಬಂದೀನಿ. ಏನು ಮಾಡ್ಯಾನ? ನಿನಗೆ ಕೆಳಗೆ ಇಳು ಅಂದ್ರೆ ನಂಗೆ ಮ್ಯಾಲೆ ಕೊಂಡ್ರ ನಾನು. ಅಮ್ಮ ಅದ ಇದು ಹೊಸ ಗಿರೆ ಕಾಣ್ತದಪ್ಪ, ಎಂತ ಬಂದಿರ ತಿಳ್ಕೊಂಡು ಕೆಳಗಿಳ್ದ. ಕೆಳಗಿಳ್ದು ಮ್ಯಾಲೆ ಕುಂತ್ಕೊಳ್ಳಿ. ಯಾರು ಪಾಪ ಮಾಡಿ ಕರ್ಕೊಂಬರೋ ಯಾವ್ರವರು ಬೀದರ್ದವ್ರು ಹೋರಿ ಸ್ವರ್ಗಕ್ಕೆ. ನಾವು ತಮ್ಮ ಊರು ಬೀದರ್ ಸ್ವರ್ಗಕ್ಕೆ ಹೋರಿ, ವೈಕುಂಠಕ್ಕೆ ಹೋರಿ. ಎಲ್ಲರಿಗೆ ಕಳ್ಸಕತ್ತ. ಧರ್ಮರಾಜ ಯಮ ಹೋಗಿ ಮುಂದೆ ಅಂತ ನಾವು ಎಲ್ಲರಲ್ಲೂ ಯಾರು ನರಕಕ್ಕೆ ಹೋಗೋಲ್ರು, ಎಲ್ಲರೂ ಸಿದ್ಧ ಸ್ವರ್ಗ ವೈಕುಂಠ ಎಲ್ಲ ಆ ಕಡೆ ಹೋಗತ್ತರು. ಯಮ ಅಂದ ಇಷ್ಟು ಚಲೋ ಆಗ್ಯಾರ ಮಂದಿ. ಈಗ ಅಂದವ ಪಾಪ ಇಷ್ಟು ಚಲೋ ಆಗ್ಯಾರ, ಒಮ್ಮೆ ಇದು ಹೆಂಗಾಯ್ತು ಅಂತ ತಿಳ್ಕೊಂಡ್ಕಿಂದ ಕೇಳ್ಬೇಕಂತ ಬಂದ್ಕೊಂಡು ನೋಡ್ತಾನೆ, ಇದು ಮೇಲೆ ಕುಂತಿತ್ತಲ್ರಿ, ಅಂಗಿ ಹಾಕೊಂಡು ಮೇಲೆ ಕುಂತಿದ್ದ. ಯಾರು ನೀ ಅಂದವ? ನಾ ಬಿದರ್ದವ್ರು ಅಂದ. ಇಲ್ಲಾಕೆ ಬಂದು ಕರ್ಕೊಂಬಂದಾರ ಬಂದೀನಿ. ಏನು ಮಾಡಕತ್ತೀನಿ? ಚಲೋ ಕೆಲಸ ಮಾಡಕತ್ತೀನಿ ಅಂದವ. ನಾನು ಚಲೋ ಎಲ್ಲರೂ ಸ್ವರ್ಗಕ್ಕೆ ಕಳ್ಸಕತ್ತೀನಿ, ಏನು ಕೆಟ್ಟ ಕೆಲಸ ಮಾಡಕತ್ತೀನಿ? ಚಲೋ ಕಳ್ಸಕತ್ತೀನಿ. ಅವಾಗ ಯಮದೇವ್ ಅಂದಂತ, ಮನುಷ್ಯನ ಮೊದಲೇ ಏನು ಇಂಥ ಡೇಂಜರ್ ಜಗತ್ತಿನಾಗ ಯಾರು ಇಲ್ಲ, ಇವ್ರು ಹಿಡ್ಕೊಂಡ್ಯಾಕೆ ಬಂದಿರಿ ಅಂತ ಕೇಳ್ದಂತ. ಹಿಡ್ಕೊಂಡ್ಯಾಕೆ ಬಂದಿರಿ ಅಂತ ನೀವೇ ಅಂದ್ರಿ ಭಾಳ ಅಂತ ನೋಡೋಕೆ ಕರ್ಕೊಂಬಂದೇವ್ರಿ ಅಂದವ. ಮನುಷ್ಯ ಅವ ಅಂದು ಹಿಂಗ್ಯಾಕೆ ಮಾಡಿದೆವು ಅಂತ ಕೇಳ್ದವ್ರು. ಹೌದು ರೀ, ನಾನು ಮನುಷ್ಯಾಗಿ ಹುಟ್ಟೀನಿ, ನರಕಕ್ಕೆ ಹೋಗ್ಲಿ ಅಂತ ಯಾಕನ್ರಿ? ಎಲ್ಲರೂ ಸ್ವರ್ಗ ವೈಕುಂಠ ಶಿವಲೋಕಕ್ಕೆ ಎಲ್ಲರೂ ಹೋಗ್ಬೇಕು. ತಕ್ಕ ಮನುಷ್ಯ ಅದ ಅಧಿಕಾರ ಜೀವನದ ಚಲೋ ಕೆಲಸ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ರೀ. ಮನುಷ್ಯ ಚಲೋನೇ ಕೆಲಸ ಮಾಡಬೇಕು ಅಂತ ನಾ ಎಲ್ಲರಿಗೆ ಕಳಿಸೀನಿ ಅಂದವ. ಅದಕ್ಕೆ ಮನುಷ್ಯನ ಜೀವನದೊಳಗೆ ನಾವು ಯಾವುದೇ ಕೆಲಸ ಆಗಲಿ ಒಳ್ಳೆಯ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ವಿನಃ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಅದು ಮನುಷ್ಯ ಅಂತ ಅನಿಸ್ಕೊಳ್ಳಂಗಿಲ್ಲ. ಪಾಪಿ ಮನುಷ್ಯನ ಕೂಡ ಸದಾ ಪುಣ್ಯ ಕೆಲಸನೇ ಮಾಡ್ತಾನೆ. ಪರಮಾತ್ಮ ನಮ್ಗೆ ಇಂತಹದ್ದು ಮನುಷ್ಯ ದೇಹ ಕೊಟ್ಟಾನೆ. ಇದು ಹೊಳ್ಳಿ ಬರೋದಿಲ್ಲ ರೀ, ಹೊಳ್ಳಿ ಬರೋಂಗಿಲ್ಲ. ಹೊಳ್ಳಿ ಬರ್ತದೆ ರೀ, ಹೊಳ್ಳಿ ಬರೋಂಗಿಲ್ಲ. ಇದು ಯಾರೋ ದೊಡ್ಡ ಶ್ರೀಮಂತರಿದ್ದರು ರೀ, ದೊಡ್ಡ ಶ್ರೀಮಂತರು. ಮಂದಿಗೆಲ್ಲ ರೊಕ್ಕ ಕೊಟ್ಟು ಎಲ್ಲ ವ್ಯಾಪಾರದ ನುಕ್ಸಾನ ಆಯ್ತು ರೀ. ಎಲ್ಲಿ ರೊಕ್ಕ ಬರೋಂಗಿಲ್ಲ. ಎಲ್ಲರ ದಿನ ಬೇಡಕ್ಕೆ ಬರ್ತೀರಿ ಮಂದಿ. अरे जब गरीब होने के बाद, दरिद्र होने के बाद देने वाले कोई ना आता, लेने वाले ही आते हैं. हमारा पैसा दो, तुम्हारा पैसा दो, किराने के दो, कपड़े का दो, उसका दो, दूध का दो. परंतु पैसे वाले के पास कोई, जब गरीब हो जाता है आदमी, सब लोग उसके पीछे पड़ जाते हैं. ನುಕ್ಸಾನ ಆಯಿತು, ಎಲ್ಲರೂ ಬೇಡಕ್ಕೆ ಬರೋರು. ಉಣಗೂಡಂಗಿಲ್ಲ, ತಿನ್ನುಗೂಡಂಗಿಲ್ಲ. ಹೆಣ್ತಿ ಕೇಳೋದು ಬೇಡಕ್ಕೆ ಬರ್ತಾರೆ. ನಿಮಗೆ ನೀವು ಯಾರಿಗೆ ಕೊಟ್ಟಿರಿ, ಇಲ್ಲಿ ಕೊಡೋರು ಒಬ್ಬರು ಬರಲ್ರು, ಎಲ್ಲರೂ ಬೇಡೋರೇ ಬರ್ತಾರೆ. ಹಾಗೆ ಅದ ನುಕ್ಸಾನ ಆದ ಕೂಡಲೇ ಹಾಗೆ ನುಕ್ಸಾನ ಆಯಿತು ಅಮ್ಮ ಆಯ್ತು ಬೇಡೋರೇ ಬರ್ತಾರೆ, ಕೊಡೋರು ಯಾರೂ ಬರೋದಿಲ್ಲ. ಹಾಗೆ ಹಂಗ್ರಿ ಇಟ್ಟು ದೊಡ್ಡ ಒಂದಿಟ್ಟು ನೋಡ್ರಿ ನೀವು ಖಾತೆದಾಗ. ಆಯ್ತು ಹೆಣ್ತಿ ಖಾತೆ ನೋಡಿದ ಕೂಡಲೇ ಒಬ್ಬ 10,000 ರೂಪಾಯಿ ಕೊಡೋಮಿದ್ದೇನೆ ರೀ. 10,000 ರೂಪಾಯಿ ಕೊಡೋಮೈತ ಹೇಳ್ದೆ ಹೆಣ್ತಿ, ಅದಕ್ಕೆ ಕೊಡೋದಾನ. ಹಾಂ ಕೇಳ್ರಿ, ಹೋಗಿ ಕೇಳಿ ತೊಗೊಂಬರ್ರಿ. ದಿನ ಹೋಗವ, ದಿನ ಕೇಳವ. ಆಯ್ತು ನಾಳೆ ಕೊಡ್ತೇನೆ ರೀ, ನಾಡ್ದು ಕೊಡ್ತೇನೆ ರೀ, ಆಚೆ ನಾಡ್ದು ಕೊಡ್ತೇನೆ ರೀ ಅಂತ ಹೇಳವ. ಬರೀ ಅದರ ಚಿಂತೆಯಾಗೆ ಇದ್ದವ. ಇಂದು ಕೊಡ್ತಾನೆ, ನಾಳೆ ಕೊಡ್ತಾನೆ ಅಂತ ತಿಳ್ಕೊಂಡು ಚಿಂತೆ ಇತ್ತು. ಮಕ್ಕೊಂಡಿದ್ದು ಚಿಂತೆ ಮಾಡ್ಕೋತೆ ನಿದ್ಯಾಗ ಮಕ್ಕೊಂಡು ಕಾಲಕ್ಕೆ ಒಂದು ಕನಸು ಬಿತ್ತು ರೀ. ಎಲ್ಲರಿಗೂ ಬೀಳ್ತಾವ್ರ ಕನಸಿನಾಗ 10,000 ರೂಪಾಯಿ ಕೊಡೋ ಬಂದ.
10,000 रुपये देने वाले स्वप्न में आए, रोज़ जाता था, कल देंगे परसों देंगे, फिर आता था, सुबह सो जाता था और स्वप्न में वो देने वाला आया. ಸ್ವಪ್ನದಾಗ ಕೊಡ ಬಂದ, 10,000 ಕೊಡವಿದ್ದ. ಬಂದು ಸಾವುಕಾರ 5,000 ರೂಪಾಯಿ ತೋರಿ ಈಗಿಲ್ಲ, ಮತ್ತೆ ಮುಂದೆ ಕೊಡ್ತೀನಿ, ಮತ್ತೆ ಮುಂದೆ ಕೊಡ್ತೀನಿ. ಇಲ್ಲ, ಪೂರ 10,000 ಕೊಡಬೇಕು, ಬಡ್ಡಿ ಸಹಿತ. ಇಲ್ಲರಿ ಸಾವುಕಾರ, ಎಲ್ಲೇದು ಕಡ ತೊಗೊಂಬಂದೀನಿ, ನಿಮ್ಮ ಪರಿಸ್ಥಿತಿ ಚಲೋ ಇಲ್ಲ, ತೊಗೊಂಬಂದೀನಿ ತಗೋರಿ ಅಂತ. ಎಲ್ಲಿಲ್ಲ, ಬಡ್ಡಿ ಸಹಿತ ಕೊಟ್ರೇ ನಾ ತೊಗೋತೀನಿ, ತೊಗೊಳಂಗಿಲ್ಲ ನೋಡ್ರಿ. ಹೋಗು, ना तोड़ेंगे होगा ना. स्वप्न में आदमी 10,000 देने वाला 5,000 रुपये लेके आया है, तो वो बोलता है कि नहीं लूँगा, पूरा ब्याज सहित 10,000 रुपये देना तब भी लूँगा. ऐसा नहीं करना साहूकार, कहीं से लाया हूँ, आप बहुत गरीब हो गए करके लाया हूँ, ले. नहीं नहीं नहीं, ಹೋಗಿದೇನ್ರಿ, ಹೋಗು, ಕೊಟ್ರೆ ಪೂರ ಕೊಡು. ಹೊರಗೆ ಹಾದನ್ರಿ, ಬಾಗಿಲ್ದಂದು. ಎಲ್ಲಿ ಕಾಣಿಸ್ತಾನಾಗ ಬಾಗಿಲ್ದ ಹೊರಗೆ ಹೋದ. ಇವನಿಗೆ ಎಚ್ಚರ ಆಯಿತು, ಮಗುಗೆ ಹಾಕಿ ಮಾಡ್ಕೊಂಡು, ಯಾಕ್ರಿ ಏನಾಯ್ತು ಅಂತ ಕೇಳ್ದ. ಕೊಡವ ಬಂದಿದ್ದ. ಏನು 10,000 ರೂಪಾಯಿ, 5,000 ತಂದಿದ್ದ. ನೀವೇನಂದ್ರಿ ಅಂದ್ಲು. 10,000 ಬಡ್ಡಿ ಸಹಿತ ಕೊಟ್ರೆ ತೋತೀನಿ, ತೊಗೊಳಂಗಿಲ್ಲ ಅಂದೇನಿ. ಏನು ರೀ, ಮನ್ಯಾಗ ಮಕ್ಕಳಿಗೆ ಉಣ್ಣಾಕಿಲ್ಲ, ತಿನ್ನಕ್ಕಿಲ್ಲ, ಮೈ ಮೇಲೆ ಬಟ್ಟೆ ಇಂಥ ಎಷ್ಟು ಕೊಟ್ಟಾಡು ತೊಗೋಬಾರ್ದ. 10,000 ಬಡ್ಡಿ सहित ನೀವು जगड़ ಯಾಕೆ ತೆಗೆದ್ರಿ? अरे जो देता है वो लेना चाहिए, ब्याज सहित क्यों बोले आप? अरे घर में पहनने के लिए, खाने के लिए, पीने के लिए ऐसी परिस्थिति में जो देता है वो तो लेना चाहिए ना. ತೋಬೇಕಿಲ್ಲ. ಹೋಗ್ಯಾನ, ಹೆಂಗೆ ಮಾಡಬೇಕು ಅಂದ. ಇವತ್ತ ಮಕೋರಿ ಬಂದವು ತೊಳಕತ್ರಿ. ಪಾಪಕ್ಕೆ ಮಗ್ಗಲ ಮನ್ಯಾಗ ಹೇಳಿ ಗೋಧಿ ಬ್ಯಾಳಿ ಬೆಲ್ಲ ಎಲ್ಲ ತಂದ್ಕೊಂಡು ಚೆಂದಾಗೆ ಅಡುಗೆ ಮಾಡಿದ್ಲು. ಅಡುಗೆ ಬಂತು, ಹೊಟ್ಟೆ ತುಂಬ ಕೂತಿಗೆ ಮತ್ತು ಉಂಡು ಒಳಕ್ಕೆ ಹೇಳ್ತೇಳಿ ಬಿಡಬೇಡ್ರಿ ಇವತ್ತು ಬಂದ್ರೆ. ಅವನಿಗೆ ಚಿಂತೆ ಬಿಡು, ಬಂದ್ರೆ ಕೊಟ್ಟಾಡ ತೊಗೋತೀನಿ ಅಂತ ತಿಳ್ಕೊಂಡ್ಕಿಂದ ಹೊಡೆ ತುಂಬ ಇಲ್ತಕ್ಕ ಉಂಡ್ಕಿಂದ ಮಕ್ಕೊಂಡು ಇದು ಹೆಣ್ತಿ ಬೆಳ್ತಾನೆ. ಹಾಗೆ ಖಡಕ್ ಕುಂತಿತ್ತು. ಬರ್ತಾನೇನು, ರೊಕ್ಕ ಕೊಡ್ತಾನೇನು, ತೊಗೋತಾರೇನು ಅಂತ ತಿಳ್ಕೊಂಡು ಕುಡ್ತಿತ್ತಿದ್ದು. ಹಾಗೆ ಉಪವಾಸ. ರಾತ್ರಿ ಮಕ್ಕಳಿಗೆ ಉಣಿಸಿಲ್ಲ, ಉಂಡಿಲ್ಲ. 3 ಮಂದಿಯಲ್ಲಿ ಒಬ್ಬನೇ ಉಂಡನು. ಮಕೋರಿ ಆರಾಮ್ ಸೇರಿ ಬಂದ ಬಳಕ ತೋರಿ ಅಂತ ಹೇಳಿದ್ಲು. ಆ ಕಡೆ ಬಾಳ್ತಾನೆ ಹೆಸರು ಕುಂತು ಇವ ಮಕ್ಕೊಂಡು ಹುರ್ರು ನಿದ್ದೆ ಹೊಡೆದ. ಮುಂಜಾನೆ ಎದ್ದ. ಆಯ್ತು ಬಂದಿದ್ದೇನು ರೀ ಅಂತ ಕೇಳ್ದ. ಕನಸೇ ಬಿದ್ದಿಲ್ಲ ಅನ್ನೋ. ಕನಸೇ ಬಿದ್ದಿಲ್ಲ ಮತ್ತು ಹೆಂಗೆ ತೊಗೊಳೋದು ಅಂದ. ಆಕೆ ಅಂದ್ಲು, ಮೂರ್ಖ ಗಂಡ, ಬಿದ್ದು ಕನಸು ಹೊಳೆ ಬೀಳ್ತಂತೇನೋ ಭರೋಸೆ ಅದ? ಭರೋಸೆ ಇಲ್ಲ. ಬಿತ್ತು ಹೋಯ್ತು. ಹಂಗೆ ನಕ್ರಿ ನೀವೆಲ್ಲ. ಹಂಗೆ ಈ ಜನ್ಮ ಹೊಳ್ಳಿ ಬರ್ತಂತ ಭರೋಸೆ ಅದೇ ನಿಮ್ಗೆ? ಮತ್ತು ಮುಂದೆ ಹೆಂಗೆ ಬರ್ತೀರಿ? ಮತ್ತು ಹೆಂಡ್ತಿ ಆಗ್ತೀರಿ, ಮತ್ತು ಅಕ್ಕ ಹಾಕಿರಿ, ಮತ್ತು ಅವ್ವಾಗವ್ರಿದ್ದೀರಿ? ಇಲ್ಲ. ನೀರ ಮೇಲಿನ ಗುರುಳಿ ನಿಜವಿಲ್ಲ ಹರಿಯೇ. ಮನುಷ್ಯ ಮಹಾ ಕೈಯ ಅಂತ ಹೋಯ್ತು ಅಂದ್ರೆ ಆಯ್ತು. ಅದಕ್ಕೆ ನಮ್ಮ ಮಹಾನುಭಾವರು ಈಗ ಮನುಷ್ಯಾಗಿ ಹುಟ್ಟಿದಿ, ಈಗ ಏನು ಮಾಡ್ಕೋ. अब जो करना है अभी करो, आगे नहीं है. आगे सब आगे ಮುಂದೆ ಅದು ಎಂದು ಬರಂಗೇ ಇಲ್ಲ. ಅದು ಮುಂದೆ ಹಾಗೆ ಮುಂದೆ ಅನ್ಕೋತೇ ಹೋಗೋದು, ಸಿಗೋದಿಲ್ಲ. ಅದಕ್ಕೆ ಈಗ ಸಿಕ್ಕದ ಜನ್ಮ ಮನುಷ್ಯಂದು ಈಗ ಏನರ ಮಾಡ್ಕೋರಿ. ಜಪ ಮಾಡಿರಿ, ತಪ ಮಾಡಿರಿ, ಧ್ಯಾನ ಮಾಡಿರಿ, ಸೇವಾ ಮಾಡಿರಿ. ಏನರೇ ನಿಮ್ಮ ಜೀವನದಾಗ ನಿಯಮ ಹಾಕೋರಿ. ನಿಯಮದಿಂದ ಊಟ ಮಾಡೋರಿಗೆ ಜಡ್ ಬರಂಗಿಲ್ಲ ರೀ. ನಿಯಮದಿಂದ ಇರೋರಿಗೆ ಜಡ್ ಬರೋಂಗಿಲ್ಲ. ಯಾರು ನಿಯಮ ಬಿಡ್ತಾರೆ ಅವ್ರಿಗೆ ಜಡ್ ಬರ್ತದೆ, ರೋಗ ಆಗ್ತದೆ, ಆಪ್ರೇಷನ್ ಆಗ್ತವೆ, ಇವೆಲ್ಲ ಆಗ್ತವೆ. ಅದಕ್ಕೆ ನೀವು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಂತ ಅನ್ನಿಸ್ತಿತ್ತು ಅಂದ್ರೆ, ನಾವು ಮನುಷ್ಯ ಇದ್ದೇವೆ ಅನ್ನಿಸ್ತಿದೆ ಅಂದ್ರೆ, ಮನುಷ್ಯನಿಗೆ ಕೆಲವೊಂದು ನಿಯಮಗಳನ್ನು ಹೇಳ್ಯಾರ. ಆ ನಿಯಮ ಶ್ರಾವಣದಾಗ ಅಷ್ಟೇ ಅಲ್ಲ, 12 ತಿಂಗಳು. ಹೌದಲ್ಲ? ಹಬ್ಬದಾಗ ಅಟ್ಟೆ ಉಣ್ತೀರಿ, ಉಳ್ಕಿ ಟೈಮ್ ಉಣಂಗಿಲ್ಲ. ಹಬ್ಬದಾಗ ಉಳ್ಕಿ ಟೈಮ್ ಉಣ್ತೀರಲ್ಲ.
ಊಟ ಯಾವಾಗಲೂ ಮಾಡ್ತಿರಲ್ಲ, ಹಂಗೆ ಶ್ರಾವಣದಾಗ ಅಷ್ಟೇ ಅಲ್ಲ, ಸದಾ ಭಾಳ ಇಲ್ಲ ಸ್ವಲ್ಪ ಪೂಜಾ ದಾನ ಧ್ಯಾನ ಇವು ಮಾಡಬೇಕು. ಹಾಗಿದ್ರೆ ಪರಮಾತ್ಮನ ಕೃಪಾ ಬಹಳ ಅವಶ್ಯ ಅದ ರೀ. ಭಗವಂತ ಬಹಳ ದಯಾವಂತ ಅದಾನ, ಗುರುದೇವ ಬಹಳ ದಯಾವಂತ ಅದಾನ. ನೋಡ್ರಿ, ಯಾರಿಗೆ ಕಲ್ಲಲ್ಲಿಟ್ಟು ಕಾಲಿಲ್ಲಿ ಓದಿದ್ದು ಬೇಡ ಕಣ್ಣಪ್ಪೆಲ್ಲ ಕಾಲಿಲೇ ಒದ್ದಾರ, ದೇವರಿಗೆ ಕಲ್ಲಿಲೇ ಹೊಡೆದಾರ, ಅದು ಅವ್ರ ಮೇಲೆ ಕೃಪಾ ಮಾಡ್ಯಾರ. ಸಿದ್ಧಾರ್ಥ ವಿಷಯ ಕೊಟ್ಟಾರ, ಹೊಡೆದಾರ, ಅವ್ರ ಮೇಲೂ ಕೃಪಾ ಮಾಡ್ಯಾರ. ಪರಂತು ನಾವು ಗುರುದೇವರನ್ನು ಪರಮಾತ್ಮನನ್ನು ನಂಬಬೇಕು, ನಂಬಿ ಮಾಡಬೇಕು. ಅಂಥ ಬುದ್ಧಿ ಇನ್ನು 11 ತಿಂಗಳ ತನಕ ನಮ್ಮೆಲ್ಲರಿಗೆ ಭಾಳ ಸ್ವಲ್ಪ ಮನ್ಯಾಗ ಭಗವಂತನ ಬಗ್ಗೆ ಏನಾರೇ ಮಾಡ್ತಕ್ಕಂಥ ಸದ್ಬುದ್ಧಿ ಕೊಡಲಿ ಅಂತ ಪರಮಾತ್ಮನ ಪ್ರಾರ್ಥಿಸಿ, ನಾಳೆಗೆ ಮುಕ್ತಾಯ ಅದ. ನಾಳೆ ನಮ್ಮ ಓಂಲಿಂಗ ಸ್ವಾಮಿಗಳು ಎಲ್ಲರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಕತ್ತಾರೆ. ನಾಳೆಗೆ ದಿನಂಪ್ರತಿ ಇದ್ದಂಗೆ ಪಾದಪೂಜಾ ಸಿದ್ಧಾರೂಢ ಗುಡಿಯೊಳಗೆ ಇರ್ತದೆ. ಅದಾದ ಬಳಿಕ 11 ಗಂಟೆ ಈಗ ಇಲ್ಲಿ ಮತ್ತೆ ಪ್ರವಚನ, ಆಮೇಲೆ ಪ್ರಸಾದ ಆಗ್ತದೆ. ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ.